ಜೊತೆ ಬನ್ನಿ ಮಾತಾಡೋಣ, ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ, ಟೆನ್ಷನ್ ಗೋಳು ರಾಮಾಯಣ ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕಥೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಹೃತ್ಪೂರ್ವಕ ಸ್ವಾಗತ. ಈ ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಯ ಉದ್ದೇಶ ಬಹಳ ಸರಳ. ಈ ಆಕರ್ಷಣೆಯ ನಿಯಮ, ಅಚೇತನ ಮನಸ್ಸಿಗಿರುವ ಶಕ್ತಿ, ನಮ್ಮ ಆಲೋಚನಾ ಕ್ರಮ, ನಮ್ಮ ನಂಬಿಕೆಗಳು, ಇದೆಲ್ಲದಕ್ಕೆ ಇರುವ ಶಕ್ತಿಯ ಬಗ್ಗೆ ನಾನು ಕಳೆದ 8 ವರ್ಷಗಳಿಂದ ನಮ್ಮ ಆರೆಂಜ್ ಕನ್ನಡಕ ಚಾನೆಲ್ ನಲ್ಲಿ ಮಾತಾಡ್ತಾ ಬಂದಿದ್ದೀನಿ. ಇದೆಲ್ಲದರ ಬಗ್ಗೆ ಬರೀ ನಾನು ಒಬ್ನೇ ಮಾತಾಡೋದಕ್ಕಿಂತ ನಮ್ಮ ಕನ್ನಡದಲ್ಲೇ ಬಹಳಷ್ಟು ಜನ ಈ ಎಲ್ಲಾ ತತ್ವಗಳನ್ನ ಬಳಸ್ಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಇತರರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ, ಸಾಧನೆಗಳನ್ನ ಮಾಡೋದಕ್ಕೆ ಇವರು ಗುರುಗಳಾಗಿ ಒಂದು ಕಾರಣವಾಗ್ತಿದ್ದಾರೆ. ಅಂತವ್ರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಅವರ ಒಂದು ಅನಿಸಿಕೆ, ಅವರ ಒಂದು ಪಯಣ, ಇದೆಲ್ಲದರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ಮಾಡಿಕೊಟ್ಟು ಆ ಅನುಭವದ ಹಂಚಿಕೆಯ ಮುಖಾಂತರ ನಿಮ್ಮೆಲ್ಲರಿಗೂ ಇನ್ನಷ್ಟು ಈ ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ನಂಬಿಕೆಗಳು, ನಮ್ಮ ಆಲೋಚನೆಗಳು, ಇದೆಲ್ಲದಕ್ಕೆ ಇರುವ ಶಕ್ತಿಯ ಬಗ್ಗೆ ತಿಳಿಸ್ಕೊಡೋದೆ ಈ ಕಾರ್ಯಕ್ರಮದ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಒಂದು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ನನಗೆ ನಮ್ಮ ಒಂದು ಆಧ್ಯಾತ್ಮಿಕ ಸಂಘಟನೆ ಏನಿದೆ ಅಲ್ಲಿ ನನಗೆ ಇವರು ಪರಿಚಯ. ಇವರ ಹೆಸರು ಲಕ್ಷಣಾ ಶ್ರವಣ್ ಅಂತ. ಏನು ಇವರ ವಿಶೇಷವಾದ ಒಂದು ವಿಷಯ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ, ಈಗಿನ ಕಾಲದಲ್ಲಿ ಮಕ್ಕಳನ್ನ ಮನೇಲೆ ಓದಿಸೋದು ಅನ್ನೋದು ಬಹಳ ಜನ ಇದು ಸಾಧ್ಯನಾ ಅಂತ ಯೋಚಿಸುವಂತಹ ಒಂದು ವಿಷಯ. ಆದ್ರೆ ಇವರು ತನ್ನ ಮಗನನ್ನ ಮನೆಯಲ್ಲೇ ಓದಿಸ್ತಾ ಅದರ ಜೊತೆ ಇವರು ಅದನ್ನ ಯಾವ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ, ಬೇರೆ ತಾಯಂದಿರು, ಬೇರೆ ಹೆತ್ತವರೆಲ್ಲ ಇದು ಈ ರೀತಿನೂ ಮಾಡೋದಕ್ಕೆ ಸಾಧ್ಯನಾ, ಇದನ್ನ ನಮ್ಮ ಮಕ್ಕಳಿಗೂ ಹೇಳ್ಕೊಡಿ ಅಂತ ಕೇಳಿ ಅದರ ಮುಖಾಂತರ ಸ್ವಧರ್ಮ ಅಂತ ಒಂದು ಅದ್ಭುತವಾದ ಒಂದು ಸ್ಥಾಪನೆ ಮಾಡಿದ್ದಾರೆ, ಒಂದು ಕಂಪನಿಯನ್ನ. ಇನ್ನೊಂದು ಟ್ರಿಪ್ಸ್ಟರ್ ಬಡೀಸ್ ಅಂತ ಇನ್ನೊಂದು ಕಂಪನಿಯನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ಅದರ ಜೊತೆ ವಿವಾಹ ಅಂತ ಈ ಕುಟುಂಬದಲ್ಲಿ, ಈ ಬಾಂಧವ್ಯದಲ್ಲಿ ಇರುವ ಒಂದು ಒಡನಾಟಗಳಿಗೆ ಸಹಾಯ ಮಾಡೋದಕ್ಕೆ ಆ ರೀತಿ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ. ಇನ್ನು ಬಹಳಷ್ಟು ಸಕಾರಾತ್ಮಕ ವಿಷಯಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರ ಜೊತೆ ಮಾತಾಡ್ತಾ, ಅವರ ಅನುಭವಗಳನ್ನ ತಿಳ್ಕೊಳ್ತಾ, ಅವರ ಮುಖಾಂತರ ಕಲಿಯೋದು ಬಹಳಷ್ಟಿದೆ. ಆದ್ರೆ ಶುರು ಮಾಡೋದಕ್ಕೆ ಮುಂಚೆ ಒಂದು ಡಿಸ್ಕ್ಲೇಮರ್, ವಿಶೇಷ ಸೂಚನೆ. ಏನಪ್ಪಾ ಅಂದ್ರೆ, ಇವರು ನನಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ, ನಾನು ಹೇಗ್ ಮಾತಾಡ್ಲಿ ಅಂತ ಹೇಳಿದ್ರು. ನಾನು ಹೇಳಿದೆ, ಕನ್ನಡದವರು ವಿಶಾಲ ಹೃದಯದವರು, ನೀವು ಕನ್ನಡದಲ್ಲಿ ಮಾತಾಡೋ ಪ್ರಯತ್ನ ಪಟ್ರೇನೆ ಸಾಕು, ಅವ್ರು ಬಹಳ ಖುಷಿ ಪಡ್ತಾರೆ. ಸೊ ನೀವು ಸ್ವಲ್ಪ ಕನ್ನಡ ಹಾಗೆ ಹೀಗೆ ಇದ್ರು ಓಕೆ, ನಿಮ್ಮಿಂದ ನಾವು ಕಲಿಯೋದಕ್ಕಾಗಿ ಮಾತಾಡಿಸ್ತಾ ಇದೀವಿ. ಸೊ ದಯವಿಟ್ಟು ಬನ್ನಿ ಅಂತ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರೆಸಿದೀನಿ. ಸೊ ಎಲ್ಲರೂ ಅವರ ಕನ್ನಡದಲ್ಲಿ ಏನೇ ಸಮಸ್ಯೆಗಳಿದ್ದು ಅದನ್ನ ಕ್ಷಮಿಸಿ ಅವರ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ರೆಡಿಯಾಗಿ. ಲಕ್ಷಣಾ ಅವರೇ, ನಮಸ್ಕಾರ. ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ಸೊ ನಿಮ್ಮ ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾದ ಇಂಟ್ರೊಡಕ್ಷನ್ ಕೊಟ್ಟಾಗಿದೆ, ಬಟ್ ನೀವು ನಿಮ್ಮ ಒಂದು ಕಿರು ಪರಿಚಯ, ಏನ್ ಮಾಡ್ತಾ ಇದ್ದೀರಾ, ಹೇಗೆ ನಿಮ್ಮ ಪಯಣ ಶುರುವಾಯ್ತು, ಅದ್ರ ಬಗ್ಗೆ ಸಣ್ಣದಾಗಿ ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಚಾನೆಲ್ಗೂ. ಮತ್ತೆ ನೀವು ತುಂಬಾ ಚೆನ್ನಾಗಿ ನಿಮ್ ಕೆಲಸ ಮಾಡ್ತಾ ಇದ್ದಾರೆ. ಐ ಬೀನ್ ವಾಚಿಂಗ್ ಯುವರ್ ವಿಡಿಯೋಸ್ ಅಂಡ್ ಈ ಅವಕಾಶಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನೇನ್ ಮಾಡ್ತಾ ಇದ್ದೀನಿ, ಎಸ್, ಬೈ ಪ್ರೊಫೆಷನ್ ಐ ಆಮ್ ಅ ಕ್ಲಾಸಿಕಲ್ ಡಾನ್ಸರ್, ಭರತನಾಟ್ಯಂ ಡಾನ್ಸರ್. ಅಂಡ್ ಐ ಆಲ್ವೇಸ್ ಬಿಲೀವ್ಡ್ ಎಲ್ಲ ಮಕ್ಕಳು ಹುಟ್ಟುವಾಗ ಒಂದು ಟ್ಯಾಲೆಂಟ್ ಜೊತೆ ದೇ ಆರ್ ಬಾರ್ನ್ ವಿತ್ ಅ ಪರ್ಪಸ್. ನಮ್ಗಂತ ಒಂದು ಸ್ವಭಾವ ಇದೆ, ಅದು ಏನಂತ ಐಡೆಂಟಿಫೈ ಮಾಡಿ ನಮ್ ಲೈಫ್ ಅದಕ್ಕೆ ಅಲೈನ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಇಟ್ಸ್ ಅ ಬ್ಯೂಟಿಫುಲ್ ಲೈಫ್, ಇಟ್ ಇಸ್ ಅ ಕಂಟೆಂಟೆಡ್ ಲೈಫ್, ಒಂದು ಪೀಸ್ಫುಲ್ ಲೈಫ್ ಅಂತ ಹೇಳ್ತಾರಲ್ಲ, ಒಂದು ನೆಮ್ಮದಿ, ಸಂತೋಷ. ಅದು ನ್ಯಾಚುರಲ್ ಆಗಿ ಬರುತ್ತೆ ಇಫ್ ಯು ಸ್ಟಾರ್ಟ್ ಅಲೈನಿಂಗ್ ಟು ಯೋರ್ ಸ್ವಭಾವ. ಸೊ
ಸೊ ಐ ಹೆಲ್ಪ್ ಪೀಪಲ್ ಟು ಐಡೆಂಟಿಫೈ ದೇರ್ ಸ್ವಭಾವ, ಟು ಐಡೆಂಟಿಫೈ ಅವ್ರ ಮಕ್ಕಳ ಸ್ವಭಾವ. ಮತ್ತೆ ಎಷ್ಟೋ ಜನರು 30-40+ ಅವ್ರು ಹೇಳ್ತಾರೆ, ನನ್ ಟ್ಯಾಲೆಂಟ್ ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನನ್ ಪರ್ಪಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ, ಪ್ರತಿಯೊಂದನ್ನು ಯಾರೋ ಒಬ್ರು ಹೇಳಿ ನಾನ್ ಮಾಡ್ತಾ ಇದ್ದೀನಿ, ನನ್ಗೇನು ನಂದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೂ ನಾನು ಹೆಲ್ಪ್ ಮಾಡ್ತೀನಿ ಇನ್ ಲಾಟ್ ಆಫ್ ಮೈ ಪ್ರೋಗ್ರಾಮ್ಸ್ ಟು ಡಿಸ್ಕವರ್ ದೆಮ್ಸೆಲ್ವ್ಸ್. ಸೂಪರ್ ಸೂಪರ್. ಸೊ ಇದು ಬಹಳ ಒಂದು ವಿಭಿನ್ನವಾದ ವಿಷಯ. ನೀವು ಹೇಳಿದಂಗೆ ಇವತ್ತು ಬಹಳಷ್ಟು ಜನ ಹಣಕ್ಕಾಗಿ ಯಾವುದೋ ಒಂದು ಕೆಲಸ ಮಾಡ್ತಿರ್ತಾರೆ, ಜೀವನೋಪಾಯಕ್ಕಾಗಿ, ಹಣಕ್ಕಾಗಿ, ಜೀವನ ನಡೆಸೋದಕ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅವ್ರಿಗೆ ಯಾವ ಕೆಲಸ ಮಾಡಿದ್ರೆ ಖುಷಿ ಕೊಡುತ್ತೋ ಅದನ್ನ ಮಾಡ್ತಾ ಇರಲ್ಲ. ಅದನ್ನ ಮಾಡಿ ಅಂತ ನಾವು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಹೆದರ್ಕೊಳ್ತಾರೆ. ಆದ್ರೆ ನೀವು ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ತಮ್ಮ ಸ್ವಧರ್ಮವನ್ನ, ತಮ್ಗೆ ಏನ್ ಇಷ್ಟ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಿದ್ದೀನಿ ಅಂದ್ರೆ ಬಹಳ ಒಂದು ಅದ್ಭುತವಾದ ವಿಷಯ. ಸೊ ಈ ರೀತಿ ಒಂದು ವಿಭಿನ್ನವಾದ ಮಾರ್ಗವನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಮತ್ತು ಬಹಳ ಜಾಗೃತವಾಗಿ ಜೀವನವನ್ನ ನಡೆಸ್ತಾ ಇದ್ದೀರಾ. ನಾನು ಹೇಳೋದ್ ಮರ್ತಿದ್ದೆ, ಅವರು ಅದ್ಭುತವಾದ ಒಂದು ಕ್ಲಾಸಿಕಲ್ ಡ್ಯಾನ್ಸರ್, ಭರತನಾಟ್ಯ ನೃತ್ಯಪಟು. ಸೊ ಮಕ್ಕಳನ್ನ ಮತ್ತೆ ಹೆತ್ತವ್ರನ್ನ ಕೂಡ ಈ ಸ್ವಧರ್ಮ ಅನ್ನೋ ಒಂದು ಇನಿಷಿಯೇಟಿವ್ ಮುಖಾಂತರ ಗೈಡ್ ಮಾಡ್ತಾ ಇದ್ದೀರಾ. ಹೇಗೆ ಈ ಐಡಿಯಾ ನಿಮಗೆ ಬಂತು ಮತ್ತೆ ಹೇಗಿದು ಶುರುವಾಯಿತು? ಓಕೆ, ಈ ಕಾನ್ಸೆಪ್ಟ್ ಬಂದು ಇಟ್ ಕಮ್ಸ್ ಫ್ರಮ್ ಭಗವದ್ಗೀತಾ. ಲೈಕ್ ಲಾರ್ಡ್ ಕೃಷ್ಣ ಬಂದು ಹೇಳ್ತಾ ಇದ್ದಾರೆ, ನಿಮ್ ಲೈಫ್ ಇಂಪ್ರಾಪರ್ ಆಗಿದ್ರೇನು ಅಲೈನ್ ಟು ಯುವರ್ ಸ್ವಧರ್ಮ. ಯಾರೋ ಒಬ್ಬರ ಲೈಫ್ ನೀವು ಅಲೈನ್ ಮಾಡೋಕ್ಕಿಂತ ಇವನ್ ಅವ್ರದ್ದು ಪರ್ಫೆಕ್ಟ್ ಆಗಿರುತ್ತೆ, ಬಟ್ ನಾವು ಅದು ಮಾಡುವಾಗ ಅದು ರಾಂಗ್. ಬಟ್ ನಿಮ್ ಲೈಫ್ಗೂ ಒಂದು ಡಿಸೈನ್ ಇದು, ಅದು ಇಂಪರ್ಫೆಕ್ಟ್ ಆಗಿದ್ರೇನು ಸ್ಟಿಕ್ ಟು ಯುವರ್ ಡಿಸೈನ್ ಅಂತ ಅವ್ರು ಹೇಳ್ತಾರೆ. ದಟ್ ಇಸ್ ಸ್ವಧರ್ಮ. ಯುವರ್ ಧರ್ಮ ಇಸ್ ಟು ಸ್ಟಿಕ್ ಟು ಯುವರ್ ಸ್ವಭಾವ. ಅಂದ್ರೆ ಅದು ಸಂಪೂರ್ಣವಾಗಿಲ್ಲ ಅಂದ್ರೂ ನಮ್ಮ ಸ್ವಧರ್ಮವನ್ನ ನಾವು ಮಾಡಿದಾಗ ನಾವು ಖುಷಿಯಾಗಿರ್ತೀವಿ. ಇನ್ಯಾವ್ದ್ರಲ್ಲೂ ನಾವು ಹೋಗಿ ನಮಗ್ ಸಕ್ಸಸ್ ಬರ್ಬೋದು, ಹಣ ಬರ್ಬೋದು, ಯಶಸ್ ಬರ್ಬೋದು, ಎಲ್ಲ ಬರ್ಬೋದು. ಆದ್ರೆ ಅದ್ ನಮ್ ಸ್ವಧರ್ಮ ಅಲ್ಲ ಅಂದ್ರೆ ಅದು ಅಷ್ಟು ಮಜಾ ಕೊಡಲ್ಲ ಆ ಜೀವನ. ನಮ್ಮ ಸ್ವಧರ್ಮವನ್ನ ನಾವು ಪಾಲಿಸ್ಬೇಕು ಅಂತ ಕೃಷ್ಣ ಅವರೇ ಹೇಳಿದ್ದಾರೆ ಅಂತಿದ್ದಾರೆ. ಸೊ ಎಸ್, ಮುಂದುವರಿಸಿ ಲಕ್ಷ್ಣ ಅವರೇ. ಇವಾಗ ನಾವು ಈ IT ಸೆಕ್ಟರ್ ಅಲ್ಲಿ ಆಫ್ಟರ್ ಇಂಟರ್ನೆಟ್, ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ನಾವು ತುಂಬಾ ಸ್ಟೋರೀಸ್ ನೋಡ್ತೀವಿ. ಲೈಕ್ ಯಾವಾಗ ಫ್ರೈಡೇ ಬರುತ್ತೆ, ಅಯ್ಯೋ ಮಂಡೇ ಬಂದ್ಬಿಟ್ಟಿದ, ಅಯ್ಯೋ ನನ್ಗೆ ಕೆಲ್ಸ ಅಂದ್ರನೆ ತುಂಬಾ ಭಯ ಆಗ್ತಾ ಇದ್ದು, ಯಾವಾಗ ಕೆಲ್ಸ ಹೋಗತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಏನೋ ಅದೆಲ್ಲ ಭಯ ಎಲ್ಲ ಯಾಕೆ ಬರತ್ತಂದ್ರೆ ಇಟ್ ಇಸ್ ನಾಟ್ ದೇರ್ ಸ್ವಧರ್ಮ. If it is your swadharma, you would love to learn, you would love to experiment, you are okay if fail ಆದ್ರೇನು ಪರವಾಗಿಲ್ಲ. ಮುಂಚೆ ಹೋಗ್ಬೇಕಂತ ಒಂದು ಡ್ರೈವ್ ಇರುತ್ತೆ ನಮ್ಮ ಒಳಗಡೆ. ಈ ಚಿಕ್ಕ ಮಕ್ಕಳೆಲ್ಲ ವಾಕಿಂಗ್ ಟ್ರೈ ಮಾಡ್ತಾರಲ್ವಾ, ಫಸ್ಟ್ ಟೈಮ್ ನಡೆಯಕ್ಕೆ ಟ್ರೈ ಮಾಡ್ತಾರೆ, ಒಂದು 100 times ಫೇಲ್ ಆಗಿರ್ತಾರೆ. ಅವರು ಒಂದು ಸರಿನ ಅವ್ರಿಗೆ ಫೀಲ್ ಆಗಲ್ಲ, ಅಯ್ಯೋ ನಾನು ಫೇಲ್ ಆಗ್ತಾ ಇದ್ದೀನಿ, ಅಯ್ಯೋ ನಾನು ಇನ್ನೊಮ್ಮೆ ಮಾಡಲ್ಲ ಅಂತ ಭಯನೇ ಬರಲ್ಲ ಅವ್ರಿಗೂ. ದೇವ್ ಮೇಡ್ ಅಪ್ ದೇರ್ ಮೈಂಡ್, ನಾನು ಎಲ್ಲಾದ್ರೂ ಕಲ್ತ್ಕೋಬೇಕು ನಡೆಯಕ್ಕೆ ಅಂತ. ಅಂಡ್ ದೇ ವಿಲ್, ಅವ್ರು ಏನಾದ್ರೂ ಮಾಡಿ ಒಂದು 100 attempts 200 attempts ಮಾಡ್ಬಿಡ್ತಾರೆ ಅಲ್ವಾ. ಸೊ ಅದ್ ಯಾವಾಗ ಬರುತ್ತೆ ನಮ್ಗೆ ಅದು ತುಂಬಾ ಬೇಕು ಅನ್ನೋ ಫೀಲಿಂಗ್ ಬರೋವಾಗನೇ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಬರುತ್ತೆ. ನಮ್ಗೆ ಅದು ತುಂಬಾ ಇಷ್ಟ ಇದ್ರೇನೆ ಅದ್ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಬರುತ್ತೆ. ಅದು ನಮ್ಗೆ ಒಳಗಿಂದ ಅದು ನನ್ಗ ಆ ಕಾನ್ಸೆಪ್ಟ್ ನನ್ಗೂ ಕನೆಕ್ಟ್ ಆಗ್ತಾ ಇದ್ದು, ಅದ್ರಲ್ಲಿ ಏನೋ ಒಂದು ನಾನು ಮಾಡ್ಬೇಕು ಅಂತ ಆ ಫೀಲಿಂಗ್ ಬರೋವಾಗನೇ ವಿ ವಿಲ್ ಸ್ಟಿಕ್ ಆನ್ ಟು ಇಟ್. ಸೊ ಅದು ಏನು ಅಂತ ಐಡೆಂಟಿಫೈ ಮಾಡೋದು ತುಂಬಾ ಈಸಿ. ಚಿಕ್ಕ ಮಕ್ಕಳು ಫ್ರಮ್ 2 years 3 years ಆ ಸೈನ್ಸ್ ಶೋ ಮಾಡ್ತಾರೆ. ಅವ್ರಿಗೆ ಏನ್ ಇಂಟ್ರೆಸ್ಟ್, ಏನೋ ಚಿಕ್ಕ ಚಿಕ್ಕ ವಿಷಯದಲ್ಲಿನೂ ಅವ್ರ ಆ ಸೈನ್ಸ್ ಶೋ ಮಾಡ್ತಾರೆ. ಅದು ಪೇರೆಂಟ್ಸ್ ಬಂದು ಅಬ್ಸರ್ವ್ ಮಾಡ್ಬೇಕು. ಸೊ ಅದು ನಾನು ಗೈಡ್ ಮಾಡ್ತೀನಿ. ವಾವ್, ಸೂಪರ್. ಗೆಳೆಯರೇ, ಇವತ್ತು ನಾವು ಮಕ್ಕಳ ಜೊತೆ ಎಷ್ಟು ಸಮಯ ಕಳಿತೀವಿ, ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತ ನಾವು ಗಮನಿಸ್ತೀವ, ಮತ್ತೆ ಆ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಿದಾಗ ಅವ್ರಿಗೆ ಏನ್ ಖುಷಿ ಕೊಡ್ತಾ ಇದೆ, ಅವ್ರು ಏನನ್ನ ತುಂಬಾ ಒಲವಿನಿಂದ ಮಾಡ್ತಾರೆ, ಏನನ್ನ ಇಷ್ಟಪಟ್ಟು ಮಾಡ್ತಿದ್ದಾರೆ ಅಂತ ನಾವು ಸಣ್ಣ ವಯಸ್ಸಲ್ಲೇ ಗಮನಿಸ್ಬೋದು. ಅದಕ್ಕೆ ಬಹಳಷ್ಟು ಸೂಚನೆಗಳಿರುತ್ತೆ. ಅದನ್ನ ಮಾಡಿದಾಗ ಆ ಮಕ್ಕಳು ತಮ್ಮ ಸ್ವಧರ್ಮವನ್ನ ಪಾಲಿಸೋದಕ್ಕೆ ನಾವು ಸಹಾಯ ಮಾಡ್ಬೋದು. ಅದನ್ನ ಹೆತ್ತವರಿಗೆ ಮತ್ತೆ ಮಕ್ಕಳಿಗೆ ಹೇಳ್ಕೊಡೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಲಕ್ಷ್ಣ ಅವರೇ, ಅದ್ಭುತವಾದ ಒಂದು ಇನಿಷಿಯೇಟಿವ್. ಸೊ ನನಗೆ ಲಕ್ಷ್ಣ ಅವರು ಒಂದು ಆಧ್ಯಾತ್ಮಿಕ ಸಂಘಟನೆಯ ಮುಖಾಂತರ ಪರಿಚಯ. ಸೊ ಲಕ್ಷ್ಣ ಅವರೇ, ನೀವು ಆಧ್ಯಾತ್ಮಿಕತೆನ ಬಹಳ ಹಿಂದಿನಿಂದ ಪಾಲಿಸ್ಕೊಂಡು ಬರ್ತಾ ಇದ್ದೀರಾ. ಸೊ ಈ ಆಧ್ಯಾತ್ಮಿಕತೆಯ ನಂಟು
ಹೇಗೆ ನಿಮ್ಮ ಜೀವನದಲ್ಲಿ ಬಂತು, ಮತ್ತೆ ನೀವು ಒಂದು ಆ ತಾಯಿಯಾಗಿ ನಿಮ್ಮ ಒಂದು ಮಗನ ಒಂದು ಪಾಲನೆ ಪೋಷಣೆಯಲ್ಲಾಗಿರ್ಬೋದು, ಅಥವಾ ಇವತ್ತು ನೀವು ಮಾಡ್ತಿರೋ ಈ ಸ್ವಧರ್ಮದ ಕೆಲಸ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಅದು ಅಫೆಕ್ಟ್ ಮಾಡ್ತಾ ಇದೆ? ಸ್ಪಿರಿಚುವಲ್ ಜರ್ನಿ ಬಂದು ನಾನು 7th ಸ್ಟ್ಯಾಂಡರ್ಡ್ ಇರುವಾಗ ಶುರು ಆಗಿದ್ದು. ದ ಫಸ್ಟ್ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ವಾ. ಓಕೆ. ಅದೇನಾಯ್ತಂದ್ರೆ, ನಾನು ಹಾಲಿಡೇಸ್ಗೆ ನನ್ನ ದೊಡ್ಡಮ್ಮ ಮನೆಗೂ ಚೆನ್ನೈಗೆ ಹೋಗಿದ್ದೆ. ಆವಾಗ ಅವ್ರು ನನ್ನನ್ನ ಐಸ್ ಹೌಸ್ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸ್ವಾಮಿ ವಿವೇಕಾನಂದ ಮೆಡಿಟೇಟ್ ಮಾಡಿರೋ ಜಾಗ. ಅವರು ಚೆನ್ನೈ ಬಂದಿರುವಾಗ ಅವ್ರು ಅಲ್ಲೇ ಕೂತ್ಕೊಂಡು ಮೆಡಿಟೇಟ್ ಮಾಡಿದ್ರು. ನನ್ಗೆ ಆ ವಯಸ್ಸಲ್ಲಿ ಏನೂ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಕೂತ್ಕೊಂಡಿದ್ದೀನಿ ಅಷ್ಟೇ. ನನ್ಗೂ ಆ ರೂಮ್ ಫುಲ್ ಡಾರ್ಕ್ ಇರತ್ತೆ, ಒಂದು ಚಿಕ್ಕ ಒಂದು ಬ್ಲೂ ಲೈಟ್ ಇರತ್ತೆ. ದಟ್ ವಾಸ್ ದ ಫಸ್ಟ್ ಟೈಮ್ ನಾನು ಕಣ್ಣು ಕ್ಲೋಸ್ ಮಾಡುವಾಗ ನನ್ನ ಥಾಟ್ಸ್ ಫುಲ್ ಸ್ಟಾಪ್ ಆಯ್ತು. ಅದು ಸ್ಟಾಪ್ ಆಗಿರೋ ಫಸ್ಟ್ ಟೈಮ್ ಆ ಡೀಪ್ ಸೈಲೆನ್ಸ್, ಆ ಡೀಪ್ ಫೋಕಸ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಅದಂತ ಏನೂ ಅದಕ್ಕೆ ಮುಂಚೆ ಆ ತರ ಒಂದು ಸ್ಟೇಟ್ ಇದು ಅಂತ ಕೂಡ ನನಗೆ ಗೊತ್ತಿಲ್ಲ. ಆವಾಗ ಫಸ್ಟ್ ಟೈಮ್ ಆ ಎಕ್ಸ್ಪೀರಿಯನ್ಸ್, ಅದು ಎಷ್ಟೋ ಟೈಮ್ ನಾನು ಆ ತರನೇ ಕೂತಿದ್ದೆ. ನಮ್ಮ ದೊಡ್ಡಮ್ಮ ಬಂದು ನಾನು ಕರ್ಕೊಂಡು ಹೋಗೋಕೆ ನಾನು ಮಾಡೋವಾಗನೇ ನನ್ಗೆ ಗೊತ್ತಾಯ್ತು, ನಾನು ಇಷ್ಟು ಟೈಮ್ ಆ ಸ್ಟೇಟ್ ಅಲ್ಲಿ ಇದ್ದೆ ಅಂತ. ಅವ್ರು ನಾನು ಕರಿಯ ಆದ್ಮೇಲೆನೆ ನನ್ಗೆ ಗೊತ್ತಾಯ್ತು. ಸೊ ದಟ್ ವಾಸ್ ದ ಸರ್ಚ್ ಬಿಗಿನಿಂಗ್. ಇದೇನಿದು ಈ ಸ್ಟೇಟ್ ತುಂಬಾ ಚೆನ್ನಾಗಿದು, ನನ್ಗೆ ಇನ್ನೂ ಬೇಕು, ಏನ್ ಮಾಡಿದ್ರೆ ಆ ಸ್ಟೇಟ್ ಬರುತ್ತೆ, ನಾನು ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡ್ರೆ ಆ ಸ್ಟೇಟ್ ಬರುತ್ತೆ. ಸೊ ಆ ಜರ್ನಿ ಅಲ್ಲಿ ಶುರು ಆಗಿದ್ದು. ಆಮೇಲೆ ತುಂಬಾ ಕಡೆ ಹೋಗಿ ಒಂದೊಂದು ಕಲ್ತ್ಕೊಂಡೆ. ಒಂದೊಂದು ಕಲ್ತ್ಕೊಳ್ಳುವಾಗ ನನ್ಗೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಬಂತು. ಬಟ್ ಆ ಸರ್ಚ್ ಹೋಗ್ತಾನೆ ಇತ್ತು. ಅಂಡ್ ಈ ಏನ್ಷಿಯಂಟ್ ಟೆಂಪಲ್ಸ್, ಹಳೆ ದೇವಸ್ಥಾನದಲ್ಲಿ ತುಂಬಾ ಎನರ್ಜಿ ಇರತ್ತೆ. ರಿಷೀಸ್ ಎಲ್ಲ ಬಂದು ಮೆಡಿಟೇಟ್ ಮಾಡಿರೋ ಜಾಗ ಅಲ್ಲಿ ತುಂಬಾ ಹೈ ಎನರ್ಜೀಸ್ ಇರುತ್ತೆ. ಅಲ್ಲಿ ತುಂಬಾ ಈಸಿ, ನಾವು ಹೋಗಿ ಕೂತ್ಕೊಂಡ್ರೆ ಸಾಕು, ಆ ಎನರ್ಜೀಸ್ ವಿಲ್ ಟೇಕ್ ಓವರ್ ಅಸ್. ಕುಂಡಲಿನಿ ಕ್ಯಾನ್ ರೈಸ್. ಸೊ ಆ ತರ ಶುರು ಆಗಿದ್ದು ನನ್ನ ಜರ್ನಿ. ಅಂಡ್ ಕಮಿಂಗ್ ಟು ಆ ಜರ್ನಿ ಎಷ್ಟು ನನ್ನ ಲೈಫ್ನ ಹೆಲ್ಪ್ ಮಾಡುತ್ತೆ ಅಂದ್ರೆ, ಪ್ರತಿಯೊಂದು ಕೆಲಸ, ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲಿನೂ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತಾರಲ್ವಾ, ನಾವು ಅದು ತುಂಬಾ ಸ್ಪಾಂಟೇನಿಯಸ್ ಆಗಿ ಈಸಿಯಾಗಿ ಬರುತ್ತೆ. ಎಷ್ಟೋ ಸಾರಿ ನಮ್ಗ ಈಗೋ ಬರೋವಾಗ ಬರುತ್ತೆ, ನಮ್ಗುನು ಈಗೋ ಬರುತ್ತೆ, ಆ ಭಯ ಬರುತ್ತೆ, ದುಃಖ ಬರುತ್ತೆ. ಅದು ಬರೋವಾಗ ಯು ಕ್ಯಾನ್ ಜಸ್ಟ್ ಸಿ, ಅದು ವಿಟ್ನೆಸ್ ಮಾಡಿ ಅದು ಹೋಗತ್ತೆ. ಎಷ್ಟು ಬೇಗ ನಾವು ಪ್ರೆಸೆಂಟ್ ಬರಕ್ಕಾಗತ್ತೆ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಕೆಲವರೆಲ್ಲ ಏನಾದ್ರೂ ಒಂದು ಕಷ್ಟ ಬಂದ್ರೆ ಎಷ್ಟೋ ವರ್ಷ ಆ ದುಃಖನ ಮನಸ್ಸಲ್ಲಿ ಇಟ್ಕೊಳ್ತಾರೆ. ದೇ ವುಡಂಟ್ ಫರ್ಗಿವ್ ಅದರ್ಸ್. ಅವರನ್ನ ಫರ್ಗಿವ್ ಮಾಡಲ್ಲ. ತುಂಬಾ ಶೇಮಿಂಗ್ ದೇ ಅಂಡರ್ಗೋ. ಅದಿಟ್ಕೊಂಡು ಅವರೇ ಅವ್ರ ಲೈಫ್ ಅನ್ನ ಪನಿಷ್ ಮಾಡ್ಕೊಳ್ತಾರೋ, ಆರ್ ದೇ ಪನಿಷ್ ದೇ ರಿಲೇಶನ್ಶಿಪ್ಸ್. ದ ಹೋಲ್ ಜರ್ನಿ ಇಸ್ ಹೌ ಕ್ವಿಕ್ಲಿ ಕ್ಯಾನ್ ಯು ಕಮ್ ಬ್ಯಾಕ್. ಕರೆಕ್ಟ್. ಸೂಪರ್. ದಟ್ ಇಸ್ ದ ಮ್ಯಾಜಿಕ್ ಆಫ್ ಸ್ಪಿರಿಚುವಲ್ ಜರ್ನಿ. ಅದ್ಭುತ ಗೆಳೆಯರೆ, ಎಷ್ಟು ಅದ್ಭುತವಾದ ಮಾತು. ಇವತ್ತು ನಾವು ಅದೇ, ನೀವು ಆಧ್ಯಾತ್ಮಿಕದಲ್ಲಿ ತೊಡಗಿಸ್ಕೊಂಡಾಗ ನಿಮಗೆ ದುಃಖ ಬರಲ್ಲ ಅಂತಲ್ಲ, ಕೋಪ ಬರಲ್ಲ ಅಂತಲ್ಲ, ಅಹಂಕಾರ ಬರಲ್ಲ ಅಂತಲ್ಲ, ಅದೆಲ್ಲ ಬರುತ್ತೆ. ಆದ್ರೆ ಅದು ಬಂದ್ರೆ ಕೂಡ ಎಷ್ಟು ವೇಗವಾಗಿ ನಾವು ಈ ಕ್ಷಣಕ್ಕೆ ಮತ್ತೆ ವಾಪಸ್ ಬರ್ತೀವಿ, ಇನ್ನೊಬ್ಬರಲ್ಲಿರೋ ಆ ದೈವತ್ವವನ್ನ ಕಾಣ್ತೀವಿ, ನಾವು ಕೂಡ ಅದನ್ನ ಕ್ಷಮಿಸಿ ಮುಂದಕ್ಕೆ ಹೋಗ್ತೀವಿ ಅನ್ನೋದು ಮುಖ್ಯ. ಅದಕ್ಕೆ ಆಧ್ಯಾತ್ಮಿಕತೆಯ ಬುನಾದಿ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ನೀವು ಯೋಚಿಸ್ ನೋಡಿ, ನಿಮ್ಮ ಜೀವನದಲ್ಲಿ ಕೋಪ ಬರೋದು ಅದೆಲ್ಲ ಸಹಜ. ಬಂದಾಗ ಅದನ್ನ ಇಟ್ಕೊಂಡು ವರ್ಷಾನ್ಗಟ್ಲೆ ನಾವು ನಮ್ಮ ಹೆತ್ತವ್ರ ಜೊತೆ ಬಿಟ್ಬಿಡ್ತೀವಿ, ಅಣ್ಣ ತಮ್ಮಂದ್ರ ಜೊತೆ ಮಾತಾಡೋದನ್ನ ಬಿಟ್ಬಿಡ್ತೀವಿ, ನಮಗ್ ತುಂಬಾ ಇಷ್ಟವಾದವ್ರ ಜೊತೆನೆ ನಾವು ಜಗಳ ಆಡ್ತಾ ಇರ್ತೀವಿ. ಆದ್ರೆ ಎಲ್ಲರ ಜೊತೆ ನೀವು ಅದ್ಭುತವಾಗಿ ಬಾಳೋದಕ್ಕಾದ್ರೆ ಎಂತ ಅದ್ಭುತವಾದ ವಿಷಯ. ಅದಕ್ಕೆ ಆಧ್ಯಾತ್ಮಿಕತೆ ಸಹಾಯ ಮಾಡುತ್ತೆ ಅಂತಿದ್ದಾರೆ. ಅದ್ಭುತ. ಲಕ್ಷಣ ಅವರೇ, ನನಗ್ ತುಂಬಾ ಇನ್ಸ್ಪೈರಿಂಗ್ ಆಗಿ ಅನ್ಸಿದ ವಿಷಯ ಅಂದ್ರೆ, ಈಗಿನ ಕಾಲದಲ್ಲಿ ಅದೇ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡೋಣ, ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕೋಣ, ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಯೋಚಿಸೋ ಒಂದು ಸಮಯದಲ್ಲಿ
ನೀವು ಮಗನನ್ನ ನಾನು ಮನೆಯಲ್ಲೇ ಓದಿಸ್ತೀನಿ, ಯಾಕಂದ್ರೆ ನಾನು ಇದು ಕಥೆನಲ್ಲಿ ಕೇಳಿದ್ದೀನಿ, ಆಲ್ಬರ್ಟ್ ಐನ್ಸ್ಟೈನ್ ಅನ್ನ ಅವರ ತಾಯಿ ಮನೆಯಲ್ಲೇ ಓದಿಸಿದ್ರು, ಅಥವಾ ಥಾಮಸ್ ಆಲ್ವಾ ಎಡಿಸನ್ ಆ ತರ ಓದಿಸಿದ್ರು ಅಂತೆಲ್ಲ ನಾನು ಕೇಳಿದ್ದೀನಿ. ಬಟ್ ಈಗ ಕೂಡ ನನ್ಗದು ತುಂಬಾ ಇಷ್ಟ ಆ ತರ ಒಂದು ಐಡಿಯಾ. ಬಟ್ ನೀವು ಅದನ್ನ ಮಾಡಿದೀರಾ. ಸೊ ಹೇಗೆ ನಿಮ್ಗೆ ಆ ಒಂದು ಇನ್ಸ್ಪಿರೇಷನ್ ಬಂತು, ಹೇಗೆ ಆ ಒಂದು ಐಡಿಯಾ ಬಂತು ಇದು ಮಾಡ್ಬೇಕು ಅಂತ? ಸೊ ಅದು ಹೆಸರೇ ಬರೀ ಹೋಮ್ ಸ್ಕೂಲಿಂಗ್, ಬಟ್ ನಾವು ಹೋಮಲ್ಲೇ ಇರಲ್ಲ. ಸೊ ಆನ್ ಅ ಲೈಟರ್ ನೋಟ್, ಆಸ್ ಅ ಸೆಡ್, ಎಲ್ಲ ಮಕ್ಳಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ನಾವು ಏನ್ ಮಾಡಿದ್ವಿ ನಮ್ಮ ಜರ್ನಿಯಲ್ಲಿ, ಫಸ್ಟ್ ಅವ್ನಿಗೆ ಎಕ್ಸ್ಪೋಷರ್ ಕೊಡಬೇಕು. ಏನೇನಿದು, ಏನೇನು ಅವ್ನಿಗೆ ಇಂಟ್ರೆಸ್ಟ್ ಇದು ಅಂತ ನೋಡಕ್ಕೆ ಫಸ್ಟ್ ಎಕ್ಸ್ಪೋಷರ್ ನಾವು ಕೊಡಕ್ಕೆ ನಾವು ರೋಡ್ ಸ್ಕೂಲಿಂಗ್ ಶುರು ಮಾಡಿದೆ. ಆವಾಗ ನನ್ನ ಮಗು ಬರೀ 2.5 3 years ಇದ್ನು. ಆವಾಗ ನಾವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ವಿ. ಸೊ ಅವನ್ನ ಕರ್ಕೊಂಡು ಯಾವ ಊರಾಗಾದ್ರೂ ವೆನ್ ಯು ಟ್ರಾವೆಲ್, ಆ ಊರಲ್ಲಿ ಅದಕ್ಕಿನ್ನೊಂದು ಹಿಸ್ಟ್ರಿ ಇರುತ್ತೆ, ಅದಕ್ಕಿನ್ನೊಂದು ಜಾಗ್ರಫಿ ಇರುತ್ತೆ, ಅದರಲ್ಲೇ ಎಲ್ಲ ಸಬ್ಜೆಕ್ಟ್ಸ್ ಬಂದ್ಬಿಡತ್ತೆ, ನಿಮ್ ಲ್ಯಾಂಗ್ವೇಜ್ ಇರುತ್ತೆ. ಆ ಊರಿನ ಮಕ್ಕಳು, ಆ ಜನರಿಗಿನ್ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಅವ್ರ ಭಾಷೆಯಲ್ಲಿ ಕೆಲವು ಟೈಪ್ ಆಫ್ ಕನ್ನಡ ಅಲ್ಲಿ ಒಂದು ಸಾಫ್ಟ್ನೆಸ್ ಇರುತ್ತೆ, ಕೆಲವು ಡಿಫ್ರೆಂಟ್ ಸ್ಲ್ಯಾಂಗ್ಸ್ ಇರತ್ತಲ್ವಾ. ಹೌದು. ಅವ್ರ ಫುಡ್ ಸ್ಟೈಲ್ ಅಬ್ಸರ್ವ್ ಮಾಡ್ತೀವಿ. ದರ್ ಸೋ ಮಚ್ ಅಲ್ಲಿ ಮಾನ್ಯುಮೆಂಟ್ಸ್, ಹಿಸ್ಟ್ರಿ. ಸೊ ಒಂದು ಊರಿಗೆ ಹೋದ್ರೆ ದರ್ ಸೋ ಮಚ್ ನಾವು ಅಲ್ಲಿ ಕಲ್ತ್ಕೋಬಹುದಲ್ವಾ. ಸೊ ಆ ತರ ನಾವು ಶುರು ಮಾಡಿದ್ವಿ. ಸೊ ಒಂದೊಂದಾಗಿ ನಾವು ಟ್ರಾವೆಲ್ ಮಾಡಕ್ ಶುರು ಮಾಡೋವಾಗ ಅವನ ಇಂಟ್ರೆಸ್ಟ್ ಯಾವ್ದ್ರಲ್ಲಿದು, ಯಾವ್ದ್ರಲ್ಲಿ ಜಾಸ್ತಿ ಇದು, ಯಾವ್ದು ಮಾಡಕ್ಕೆ ಅವ್ನು ತುಂಬಾ ಖುಷಿ ತೋರಿಸ್ತಾ ಇದನು. ಸೊ ಅದೆಲ್ಲ ನಾನು ನೋಡಕ್ಕೆ ಶುರು ಮಾಡಿದೆ. ಸೊ ನಾನಿದು ಮಾಡುವಾಗ ಬೇರೆ ಪೇರೆಂಟ್ಸ್ನು ನಾನು ಬರ್ತೀನಿ ನಿನ್ ಜೊತೆ, ನಮ್ಮನ್ನ ಕರ್ಕೊಂಡು ಹೋಗಿ, ನೀವು ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು. ಸೊ ಅವಾಗ ಈ ಟ್ರಿಪ್ಸ್ಟರ್ ಬಡೀಸ್ ಅಂತ ನಾನು ಶುರು ಮಾಡಿದೆ. ಸೊ ನನ್ನ ಜೊತೆ ಇನ್ನೊಂದು 8-9 mothers or plus children ಅವ್ರನ್ನ ಕರ್ಕೊಂಡು ಹೋಗಿ ವಿ ಸ್ಟಡಿ ದ ಸಿಟಿ, ವಿ ಟ್ರಾವೆಲ್ ಸ್ಟಡಿ. ಅದಾದ್ಮೇಲೆ ಸೊ ಇದು ನಾನು ತುಂಬಾ ವರ್ಷ ಮಾಡ್ತಾ ಇದ್ದೆ. ಆಮೇಲೆ ವಿ ಸ್ಟಾರ್ಟೆಡ್ ಸೀಯಿಂಗ್ ಸೈನ್ಸ್ ಇನ್ ಮೈ ಚೈಲ್ಡ್. ಲೈಕ್ ಐ ಆಮ್ ನಾಟ್ ಅಗೇನ್ಸ್ಟ್ ಸ್ಕೂಲ್, ನಾನು ಅದನ್ನು ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಅಗೇನ್ಸ್ಟ್ ಸ್ಕೂಲ್. ಬಟ್ ಫಸ್ಟ್ ಆ ಸೋರ್ಸ್ ಬಂದು ಆ ಚೈಲ್ಡ್ ಅಲೈನ್ಮೆಂಟ್ ಇದೆಯಾ, ಆ ಚೈಲ್ಡ್ ಅಲೈನ್ಮೆಂಟ್ ಇದ್ರೆ ದೇ ಶುಡ್ ಡೆಫಿನೆಟ್ಲಿ ಬಿ ಇನ್ ಅ ಸ್ಕೂಲ್. ಬಟ್ ಆ ಚೈಲ್ಡ್ ಅಲೈನ್ಮೆಂಟ್ ಅದ್ರಲ್ಲಿ ಇಲ್ಲ ಅಂದ್ರೆ ಆ 20 years ಎಷ್ಟು ಇಂಪಾರ್ಟೆಂಟ್ ಒಂದು ಚೈಲ್ಡ್ ಲೈಫ್ ಅಲ್ಲಿ. ನಾವು ವೇರ್ ದೇ ಫೀಲ್ ಲೈಕ್ ಅ ಫೇಲಿಯರ್, ಅವ್ರ ಆ ಜಾಗದಲ್ಲಿ ಇರಬಾರದು. ಅವ್ರು ಯಾವ ಜಾಗದಲ್ಲಿ ಒಂದು ಚಾಂಪಿಯನ್ ಆಗಿ ಫೀಲ್ ಮಾಡಕ್ಕಾಗತ್ತೋ ಆ ಜಾಗದಲ್ಲಿ ಅವ್ರು ಇರಬೇಕು. ಆವಾಗ ಅವ್ರ ಮೈಂಡ್ಸೆಟ್ ಚಾಂಪಿಯನ್ ಮೈಂಡ್ಸೆಟ್ ಆಗಿ ಬರುತ್ತೆ ಅಲ್ವಾ. ಸೊ ನಾನ್ ನೋಟಿಸ್ ಮಾಡುವಾಗ ನನ್ನ ಮಗುಗೂ ತುಂಬಾ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇತ್ತು. ನಾವು ಅವ್ರನ್ನ ಮೋರ್ ದೆನ್ 12 ಸ್ಪೋರ್ಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ ಅವನು ಒಂದೊಂದು ಟ್ರೈ ಮಾಡಿದ್ನು ಅಂಡ್ ಹಿ ನ್ಯಾರೋಡ್ ಡೌನ್ ಟು 2 or 3 ಸ್ಪೋರ್ಟ್ಸ್. ಸೊ ಆ ಸ್ಪೋರ್ಟ್ಸ್ಗೆ ಹಿ ಹ್ಯಾಸ್ ಅ ಪ್ರಾಪರ್ ಗುರು. ಅವರು ಆ ಗುರು ಜೊತೆ ಹೋಗಿ ಕಲ್ತ್ಕೊಳ್ತಾ ಇದ್ದಾರೆ. ಸೊ ದಟ್ ಇಸ್ ದ ಸ್ಕೂಲ್. ಸೊ ಹಿಸ್ ಪ್ಯಾಷನ್ ಇಸ್ ಅ ಸ್ಕೂಲ್. ಆ ಸ್ಕೂಲಲ್ಲಿ ಇರೋ ಮಕ್ಕಳು, ಕೋಚಸ್, ದೇ ಆರ್ ಹಿಸ್ ಫ್ರೆಂಡ್ಸ್ ಅಂಡ್ ಟೀಚರ್ಸ್. ಗೆಳೆಯರೆ, ಈ ಟ್ರಿಪ್ಸ್ಟರ್ ಬಡೀಸ್ ಅನ್ನೋ ಐಡಿಯಾ ಬಗ್ಗೆ ನಾನ್ ಸ್ವಲ್ಪ ಮಾತಾಡ್ತೀನಿ. ಏನು ಅಂದ್ರೆ ಅವರು ಅದ್ಭುತವಾಗಿ ಹೇಳಿದ್ರು, ನಮ್ಮಲ್ಲಿ ಕೂಡ ಅದು ಹೇಳ್ತಾರೆ, ದೇಶ ಸುತ್ತು ಕೋಶ ಓದು ಅಂತ. ಅಂದ್ರೆ ದೇಶವನ್ನ ಸುತ್ತಿದ್ರೇನೆ ಬಹಳಷ್ಟು ಕಲಿಬಹುದು ಅಂತ. ಸೊ ಅದು ಏನ್ ಹೇಳ್ತಿದ್ದಾರೆ ಅಂದ್ರೆ, ಒಂದೊಂದು ಊರಿಗೂ ನಾವು ಹೋದಾಗ ಅಲ್ಲಿನ ಕಲಾಚಾರ, ಅಲ್ಲಿನ ವೇಷಭೂಷಣ, ಅಲ್ಲಿನ ಊಟ, ಅಲ್ಲಿನ ಮಾತು, ಇದನ್ನೆಲ್ಲ ನಾವು ಗಮನಿಸಿದಾಗ ಬಹಳಷ್ಟು ಕಲಿಯೋದಕ್ಕೆ ಸಿಗುತ್ತೆ. ಸೊ ಮಗುಗೆ 2.5 ವರ್ಷ ಇರ್ಬೇಕಾದ್ರೇನೆ ಮಗುನ ಕರ್ಕೊಂಡು ಈ ತರ ಟ್ರಿಪ್ ಹೋಗೋದು. ಸ್ವಲ್ಪ ಜನ ಯೋಚಿಸ್ಬೋದು, ಅವ್ರ ಹತ್ರ ಹಣ ಇತ್ತೇನೋ ಹೋಗ್ತಾ ಇದ್ವು ಅಂತ. ಆ ರೀತಿ ಏನಿಲ್ಲ. ನಿಮ್ಗೆ ಎಲ್ಲಿ ಹೋಗೋದಕ್ಕಾಗತ್ತೋ ಅಲ್ಲಿ ಹೋಗಿ. ಆದ್ರೆ ಮಕ್ಕಳನ್ನ ನಾವು ಮನೆಯಲ್ಲೇ ಕೂಡಿಸ್ಕೊಂಡು ಅವ್ರಿಗೆ ಮೊಬೈಲ್ ಕೊಟ್ಟು ಟಿವಿ ಮುಂದೆ ಕೂಡಿಸೋ ಬದಲು ಈ ರೀತಿ ಕರ್ಕೊಂಡು ಹೋಗಿ ಅವ್ರಿಗೆ ಈ ಎಲ್ಲಾ ಒಂದು ವಿಷಯಗಳನ್ನ ತೋರಿಸಿದಾಗ ಅವರು ಅದರ ಜೊತೆ ಹೇಗೆ ನಡ್ಕೊಳ್ತಾರೆ, ಅವರ ಏನೆಲ್ಲಾ ಪ್ರತಿಭೆಗಳನ್ನ ವ್ಯಕ್ತಪಡಿಸ್ತಾರೆ ಗಮನಿಸಿ ಅದರ ಮುಖಾಂತರ ಅವ್ರಿಗೆ ಪಾಠವನ್ನ ಕಲಿಸ್ಕೊಡೋದು. ಸೊ ಇದನ್ನ ಲಕ್ಷಣ ಅವರು ಅವರ ಮಗನಿಗಾಗಿ ಮಾಡಿದ್ರಂತೆ. ಆಗ ಬಹಳಷ್ಟು ತಾಯಂದಿರು ಏನ್ ಚೆನ್ನಾಗ್ ಮಾಡ್ತಿದಾರ, ನಾವು ಬರ್ತೀವಿ ಅಂತ ಹೇಳಿ ಅದರ ಮುಖಾಂತರ ಶುರುವಾದ ಒಂದು ಕಂಪನಿ ಈ ಟ್ರಿಪ್ಸ್ಟರ್ ಬಡೀಸ್. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ವರ್ಷದಲ್ಲಿ ಒಂದು 3-4 ಈ ರೀತಿ ಪ್ರವಾಸಗಳನ್ನ ಆರ್ಗನೈಸ್ ಮಾಡಿ ಅದರ ಮುಖಾಂತರ ಮಕ್ಕಳನ್ನೆಲ್ಲ ತಾಯಿಯಂದರ ಜೊತೆ ಕರ್ಕೊಂಡು ಹೋಗಿ ಎಲ್ಲ ಕಡೆ ಜಾಗಗಳನ್ನ ನೋಡ್ತಾ ವಿಷಯಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಎಷ್ಟು ಅದ್ಭುತವಾದ ಒಂದು ಇನಿಷಿಯೇಟಿವ್ ಲಕ್ಷಣ ಅವರೇ. ಅದರ ಜೊತೆ ಇನ್ನೊಂದು ಮಾತು ಹೇಳಿದ್ರು, ಅವರು
ಸ್ಕೂಲ್ಗೆ ವಿರುದ್ಧವಾಗಿ ಏನಿಲ್ಲ, ಆದ್ರೆ ಆ ಸ್ಕೂಲಲ್ಲಿ ಅವನ್ಗೆ ಎನರ್ಜಿ ಅನ್ನಿಸ್ಬೇಕು. ಆದ್ರೆ ಅದು ಜೈಲಲ್ಲಿ ಹಾಕ್ದಂಗ ಅನ್ನಿಸ್ಬಾರ್ದು, ಅವನ್ನ ಒಬ್ಬ ಸೋತಂಗೆ ಅವ್ರಿಗೆ ಫೀಲ್ ಮಾಡಬಾರ್ದು ಅನ್ಸೋದು. ಅದು ಒಂದು ಅದ್ಭುತವಾದ ವಿಷಯ. ನಾನು ಯಾವಾಗ್ಲೂ ಇದು ಅಂದ್ಕೊಳ್ತಾ ಇದ್ದೆ, ನಮ್ಗೆ ಈ ತರ ಸಪೋರ್ಟ್ ಮಾಡಿದ್ರೆ ನಾವು ಸಣ್ಣ ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಎಲ್ಲವೂ ಸೂಪರ್ ಅಂತ ನಾನು ಸುಮ್ಮನೆ ಆದೆ. ಬಟ್ ಆ ತರ ಒಂದು ಅದ್ಭುತವಾದ ವಿಷಯನ ಮಾಡಿದ್ದಾರೆ. ಮತ್ತೆ ಇವತ್ತು ಆ ಸ್ವಧರ್ಮ ಅನ್ನುವ ಒಂದು ಇನಿಷಿಯೇಟಿವ್ ಮುಖಾಂತರ ಎಲ್ಲ ಮಕ್ಕಳಿಗೂ ಈ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಬಹಳ ಶ್ಲಾಘನೀಯ ವಿಷಯ ಲಕ್ಷ್ಣ ಅವರೇ ಅದು. ಬಟ್ ಆದರೂ ಈ ಬಹಳಷ್ಟು ತಂದೆ ತಾಯಿಯರಿಗೆ ಈ ರೀತಿ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ರೆ, ಅಯ್ಯೋ ಇದು ಹೇಗ್ ಸಾಧ್ಯ, ಮಗುನ ಸ್ಕೂಲ್ಗೆ ಕಳಿಸ್ಲಿಲ್ಲ ಅಂದ್ರೆ ಹೇಗೆ ಅಂತ ಶಾಕ್ ಆಗ್ತಾರೆ. ಬಟ್ ನೀವು ಇದನ್ನ ಮಾಡ್ಬೇಕಾದ್ರೆ ನಿಮ್ಮ ಒಂದು ಪಯಣದಲ್ಲಿ ನಿಮ್ಗೆ ಏನೆಲ್ಲ ಬ್ರೇಕ್ ಥ್ರೂಸ್ ಸಿಕ್ತು, ಮತ್ತೆ ಏನೆಲ್ಲ ಚಾಲೆಂಜಸ್ ಇತ್ತು, ಅದರ ಬಗ್ಗೆ ಸ್ವಲ್ಪ ಮಾತಾಡ್ಬೋದಾ? ನನ್ biggest ದೊಡ್ಡ ಪ್ರಯತ್ನ ಇದ್ರಲ್ಲಿ ಏನಂದ್ರೆ, ಈ ಎಂಟೈರ್ ಪ್ಯಾರೆಂಟಿಂಗ್ ಜರ್ನಿ ನನ್ ಸ್ಪಿರಿಚುವಲ್ ಜರ್ನಿ ಆಗಿ ಆಗ್ಬಿಟ್ಟಿದ್ದು. ಒಂದೊಂದು ಸಾರಿ ನನ್ನ ಸೈಡ್ ಇಂದ ಒಂದು ರೆಸಿಸ್ಟೆನ್ಸ್ ಬರುವಾಗ ಅಲ್ಲಿ ನಾನೇನೋ ಕಲ್ತ್ಕೋಬೇಕು ಅಂತ ಇಟ್ ಇಸ್ ವೆರಿ ಕ್ಲಿಯರ್. ಕರೆಕ್ಟ್. ನಾನ್ ರೆಸಿಸ್ಟ್ ಮಾಡ್ತಾ ಇದೀನಿ, ದ ಚೈಲ್ಡ್ ಇಸ್ ಪರ್ಫೆಕ್ಟ್. ಅಲ್ಲಿ ನಾಂದ ಏನೋ ಅಲ್ಲಿ ಅರ್ಥ ಮಾಡಕ್ಕೆ ನನ್ ಕಷ್ಟ. ಏನಾದ್ರೂ ನಮ್ ಚಿಕ್ಕ ವಯಸ್ಸು ಕಂಡೀಷನಿಂಗ್ ಇರ್ಬೋದು, ಇಲ್ಲ ನಮ್ ಈಗೋ ಬರ್ಬೋದು, ನನಗ್ ಇನ್ನೂ ಜಾಸ್ತಿ ಗೊತ್ತು ನಿನ್ಕಿಂತ ಅಂತ ಆ ಒಂದು ಆಸ್ಪೆಕ್ಟ್ ಬರುತ್ತೆ. ಸೊ ಒಂದೊಂದ್ ಸರಿ ನಾನ್ ಒಳಗಡೆ ಹೋಗ್ತೀನಿ, ನನ್ನೊಳಗೆ ನಾನ್ ಯಾರು ಅಂತ ನಾನ್ ನೋಡಕ್ಕೆ ಈ ಜರ್ನಿ ತುಂಬಾ ಹೆಲ್ಪ್ ಆಗ್ತಾ ಇದ್ದು. ವಾವ್. ಅಂಡ್ ಎವ್ರಿ ಡೇ ಐ ಎಂಟಿ ಮೈ ಎಮೋಷನ್ಸ್. ಹ್ಮ್. ಆವಾಗ ನೆಕ್ಸ್ಟ್ ಡೇ ವಿ ಆರ್ ಅವೈಲಬಲ್ ಫಾರ್ ದ ಚೈಲ್ಡ್. ಆಮೇಲೆ ಎಲ್ಲೆಲ್ಲ ಸ್ಟಕ್ ಆಗಿದೆ ಅವ್ರ ಸೊ ನಮ್ ಜೊತೆ ನಮ್ ಮಕ್ಳಿರುವಾಗ, ಲೈಕ್ ಯು ವಿಲ್ ಅಬ್ಸರ್ವ್, ನಿಮ್ ಮನೆಗೂ ಹೊಸವಾಗಿ ಒಂದು ಚೈಲ್ಡ್ ಹುಟ್ಟಿರುವಾಗ ಸಡನ್ಲಿ ಆ ಮನೆ ಫುಲ್ ಚೈಲ್ಡ್ ಫ್ರೆಂಡ್ಲಿ ಆಗ್ಬಿಡುತ್ತೆ. ಕರೆಕ್ಟ್. ಎಲ್ಲರದ ಟೈಪ್ ಆಫ್ ಫುಡ್ ಮಾಡೋದು, ಸಾಮಾನ್ ಇಡೋದು, ಎಲ್ಲಾನು ನಾವು ಮಾಡೋ ಒಂದೊಂದು ಚಿಕ್ಕ ಚಿಕ್ಕ ಕೆಲ್ಸಾನು ನಾವು ಥಿಂಕ್ ಮಾಡ್ತೀವಿ, ಇದು ಒಳ್ಳೇದಾ ನಮ್ಮ ಮಗುಗೂ, ಇದು ನಾನು ತಗೊಂಡ್ರೆ ಇದು ಅವನಿಗೆ ಒಳ್ಳೇದಾ, ಈ ವೆಜಿಟೇಬಲ್ ಈ ಕ್ವಾಲಿಟಿ ತಗೊಂಡ್ರೆ ಯಾವ್ದು ಒಳ್ಳೆ ಕ್ವಾಲಿಟಿ. ಸೊ ಎಲ್ಲಾನು ವಿ ವಿಲ್ ಟ್ರೈ ಟು ಇಂಪ್ರೂವ್. Correct. ಒನ್ ಚೈಲ್ಡ್ ಇಸ್ ಒನ್, ಬಟ್ ಎಲ್ಲಾ ಫ್ಯಾಮಿಲಿನೂ ಒನ್ ಲೆವೆಲ್ ದೇ ವಿಲ್ ಟ್ರೈ ಟು ಇಂಪ್ರೂವ್. ಫ್ರಮ್ ನೌ ಇದೆಲ್ಲ ನಾನು ಮಾಡಬಾರದು ಅಂತ ದೇ ವಿಲ್ ಟೇಕ್ ಸಮ್ ಡಿಸಿಷನ್ಸ್ ಅಲ್ವಾ. ಸೊ ಆ ತರನೇ ನಮ್ ಜರ್ನಿನೂ ಆ ತರನೇ ಶುರು ಆಗಿದ್ದು. ಸೊ ಐ ವುಡ್ ಸೇ ದ ಎಂಟೈರ್ ಫ್ಯಾಮಿಲಿಗೂ ಇದೊಂದು ಸ್ಪಿರಿಚುವಲ್ ಜರ್ನಿಯಾಗಿ ಕನ್ವರ್ಟ್ ಆಯ್ತು. ಹ್ಮ್. ಅಂಡ್ ಆ ಚೈಲ್ಡ್ ಲೆನ್ಸ್ ಅಲ್ಲಿ ಈ ವರ್ಲ್ಡ್ ನೋಡಕ್ಕೆ ತುಂಬಾ ಡಿಫ್ರೆಂಟ್. ಇಟ್ ಇಸ್ Correct. ವೆರಿ ಡಿಫ್ರೆಂಟ್ ಅಂಡ್ ಅದ್ರಲ್ಲಿ ತುಂಬಾ ಟ್ರೂತ್ ಇದು. ಅವ್ರ ಜೊತೆ ನಾವು ನಡ್ಕೊಂಡು ಹೋಗೋವಾಗ ಅದು ನಾನ್ ಅವ್ರಕ್ಕಿಂತ ಜಾಸ್ತಿ, ನಾ ಅವ್ರಕ್ಕಿಂತ ಕಡಿಮೆ ಅಂತ ಹೇಳಲ್ಲ. ನಾವಿಬ್ರು ಈಕ್ವಲ್ ಆಗಿ ನಾವು ಕಲ್ತ್ಕೋಬೇಕು ಆ Correct. ಜರ್ನಿಯಿಂದ. ಸೊ ಇಟ್ಸ್ ಅ ಗಿವ್ ಅಂಡ್ ಟೇಕ್ ಅಂಡ್ ಅದು ತುಂಬಾ ನಮ್ಗೊಂದು ಬ್ಲೆಸ್ಸಿಂಗ್. ಈ ಸೂಪರ್. ಜರ್ನಿ ಒಂದು ಬ್ಲೆಸ್ಸಿಂಗ್. ಸೂಪರ್. ಆಕ್ಚುಲಿ ನಾನೊಂದು ಇಂಗ್ಲಿಷ್ ಸಿನಿಮಾ ನೋಡ್ತಾ ಇದ್ದೆ, ಅದ್ರಲ್ಲಿ ಒಂದು ಅದ್ಭುತವಾದ ಒಂದು ಸಂಭಾಷಣೆ ಇದೆ, ಡೈಲಾಗ್ ಬರುತ್ತೆ. ಏನು ಅಂದ್ರೆ, ಆ ಮಗುಗೆ ಒಂದು 15 ವಯಸ್ಸೇನೋ ಆಗಿರುತ್ತೆ ಆ ಹುಡುಗಿಗೆ. ಆ ತಂದೆ ಹೇಳ್ತಾನೆ, ನೀನ್ 15 ವಯಸ್ಸು ನಿನಗೆ ವಯಸ್ಸು ಅಂದ್ರೆ ತಂದೆಯಾಗಿ ನನ್ಗೂ 15 ವಯಸ್ಸೇ ಅಂತ. ಅಂದ್ರೆ ಐ ಆಮ್ ಆಲ್ಸೋ 15 years old ಆಸ್ ಅ ಫಾದರ್ ಅಂತ. ಅದೇ ರೀತಿ ನೀವು ಹೇಳ್ದಂಗೆ ಮಕ್ಕಳು ಹುಟ್ಟಿದಾಗ ನಮಗೂ ಒಂದು ಪುನರ್ಜನ್ಮ ಆಗತ್ತೆ. ನಾವು ಕೂಡ ಮತ್ತೆ ಒಂದು ಅದ್ಭುತವಾದ ವಿಷಯ ಲಕ್ಷ್ಣ ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಗು ತಾನೆ, ಅದೇನ್ ಮಗು ತಾನೆ, ಅದಕ್ಕೇನ್ ಗೊತ್ತು ಅಂತ ಯೋಚಿಸೋದಲ್ಲ. ಆ ಮಗು ಅಂದ್ರೇನೆ ನಾವು ದೇವರ ಸ್ವರೂಪ ಅಂತ ಹೇಳ್ತೀವಿ. ಸೊ ಮಕ್ಕಳ ಜೊತೆ ನಾವು ಸಮಾನವಾಗಿ ಅವರ ಜೊತೆ ನಾವು ಕಲಿತೀವಿ ಅಂತ ಹೋದಾಗ ಅದನ್ನ ಅಫ್ಕೋರ್ಸ್ ಆಧ್ಯಾತ್ಮಿಕತೆ ಸ್ವಲ್ಪ ಒಡನಾಟ ನಂಗೂ ಇರೋದ್ರಿಂದ ಅದು ಅರ್ಥ ಆಗುತ್ತೆ. ಒಂದು ಮಗುನ ಬೆಳೆಸೋವಾಗ ಅದು ನಮಗೊಂದು ದೊಡ್ಡ ಆಧ್ಯಾತ್ಮಿಕ ಪಯಣಾನೆ. ಯಾಕಂದ್ರೆ ಪ್ರತಿದಿನ ಆ ಮಗು, ಯಾಕಂದ್ರೆ ಈಗ ದೊಡ್ಡವರಂದ್ರೆ ಏನೋ ಕಲ್ತಿದ್ದಾರೆ, ಏನೋ ಇಂಟೆನ್ಷನ್ ಇಟ್ಕೊಂಡು ಏನೋ ಹೇಳ್ತಿದ್ದಾರೆ ಅನ್ಬೋದು. ಆದ್ರೆ ಮಕ್ಕಳಿಗೆ ಆ ತರ ಯಾವುದೂ ಇಲ್ಲ. ಸೊ ಮಕ್ಕಳು ಏನೋ ಒಂದು ಹೇಳಿದಾಗ ನನ್ನಲ್ಲೇನೋ ಒಂದು ಒದ್ದಾಟ ಬರುತ್ತೆ, ನನ್ನಲ್ಲೇನೋ ಒಂದು ಸಂಕಟ ಬರುತ್ತೆ ಅಂದಾಗ ನನ್ನೊಳಗಿರುವ ಸಮಸ್ಯೆಯನ್ನ ನಾನು ನೋಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ರೀತಿ ಒಂದು ಆಧ್ಯಾತ್ಮಿಕವಾಗಿ ಅಂತರಂಗದ ಪಯಣ ಮಾಡೋದಕ್ಕೆ ಮಕ್ಕಳ ಜೊತೆ ನಾವು ಸಮಯ ಕಳೆದ್ರೆ, ಮಕ್ಕಳ ಜೊತೆ ನಾವು ಕೂತು ಅವರನ್ನ ಸಮಪಾಠಿಗಳಾಗಿ ನಾವು ಅವ್ರನ್ನ ನೋಡಿದಾಗ ಈ ರೀತಿ ಒಂದು ಆಧ್ಯಾತ್ಮಿಕ ಪಯಣ ಮಕ್ಕಳಲ್ಲೇ ನಾವು ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಬಹಳ ಅದ್ಭುತವಾದ ವಿಷಯ ಲಕ್ಷ್ಣ ಅವರೇ. ಸೊ ಈ ಸ್ವಧರ್ಮನಲ್ಲಿ ಇನ್ನು ಏನೇನ್ ಮಾಡ್ತೀರಾ, ಹೇಗೆ ಇದನ್ನ ನಡೆಸ್ತೀರಾ, ಏನು ಇದರ ಪ್ರಾಸೆಸ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ.
ಮತ್ತೆ ಇದು ದೊಡ್ಡವ್ರಿಗೂ 30-40 ವಯಸ್ಸಿನವ್ರಿಗೂ ಮಾಡ್ತೀರಾ ಅಂದ್ರಿ, ಹೇಗ್ ನಡೆಯುತ್ತಿದು? ನಾನು ಪೇರೆಂಟ್ಸ್ ಸೆಪರೇಟ್ ಆಗಿ ಸ್ವಧರ್ಮ ಫಾರ್ ಪೇರೆಂಟ್ಸ್ ಅಂತ ಕ್ಲಾಸ್ ತಗೋತೀನಿ, ಆನ್ಲೈನ್ ಅಲ್ಲಿನೂ ತಗೋತೀನಿ, ಮತ್ತೆ ತುಂಬಾ ಸ್ಕೂಲ್ಸ್ ದೇ ಇನ್ವೈಟ್ ಮೀ. ಸೊ ಆ Okay. ಸ್ಕೂಲ್ ಪೇರೆಂಟ್ಸ್ಗೂ ಈ ತರ ಕ್ಲಾಸ್ ಐ ಟೇಕ್. ಸೊ Okay. ಪೇರೆಂಟ್ಸ್ ಬಂದು ಫ್ರಮ್ ಪೇರೆಂಟ್ಸ್ ಆಫ್ ಚಿಲ್ಡ್ರನ್ 6 years or 4 years above. ಸೊ ಹೇಗೆ ಆ ಕ್ವಾಲಿಟೀಸ್ ಆ ಮಕ್ಳ ಹತ್ರ ಅಬ್ಸರ್ವ್ ಮಾಡಬೇಕು, ಅದು ಯಾವ ತರ ನಾವು ಸಪೋರ್ಟ್ ಮಾಡಬೇಕು ಅಂತ ಸಿಸ್ಟಮ್ಯಾಟಿಕ್ ಆಗಿ ನಾನು ಕಲ್ತ್ಕೊಡ್ತೀನಿ. ಓಕೆ. ಅದಾದ್ಮೇಲೆ ಫಾರ್ ಅಡಲ್ಟ್ಸ್ ಅವ್ರಿಗೂ ಇನ್ನೂ ಹ್ಯಾಂಡ್ ಹೋಲ್ಡಿಂಗ್ ಬೇಕು, ಯಾಕಂದ್ರೆ ಸಮಟೈಮ್ಸ್ ಅವ್ರು ತುಂಬಾ ಶೇಮು, ಲೋ ಕಾನ್ಫಿಡೆನ್ಸ್ ಲೆವೆಲ್ಸ್ ಇರತ್ತೆ, ಆ ತುಂಬಾ ಭಯ ಇರತ್ತೆ ಅವ್ರಿಗೂ. ಸೊ ಅವ್ರಿಗೂ ಇನ್ನೂ ಸ್ವಲ್ಪ ಸಪೋರ್ಟ್ ಆಗತ್ತೆ. ಸೊ ಅವ್ರಿಗೂ ಸ್ವಧರ್ಮ ಆಕ್ಷನ್ ಅಂತ ಒಂದು 3 month ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಸೊ ವೇರ್ ಐ ಟೇಕ್ ಓನ್ಲಿ 10-15 ಪೀಪಲ್, ಫುಲ್ ಫೋಕಸ್ ಮಾಡ್ತೀನಿ ಅವ್ರಿಗೂ. ಸೊ ಓಕೆ. ಮೇಕಿಂಗ್ ಶೋರ್ ದಟ್ ಅವ್ರ ಸ್ವಧರ್ಮ ಆಕ್ಷನ್ ಬರೋ ತನಕ ಐ ಸಪೋರ್ಟ್ ದ ಜರ್ನಿ. ಓಕೆ. ಸ್ವಧರ್ಮ ಅಂತ ನಾನು ಒಂದು ಜರ್ನಲಿಂಗ್ ಬುಕ್ ನಾನು ಪಬ್ಲಿಷ್ ಮಾಡಿದ್ದೀನಿ. ಸೊ ಓಕೆ. ಅದ್ರ ಜೊತೆನೂ ನಾನು ಫ್ರಮ್ 2026 ಐ ವಿಲ್ ಬಿ ಒಂದು ಪ್ರಾಪರ್ ಕ್ಲಾಸಸ್ ನಾನು ಶುರು ಮಾಡ್ತಾ ಇದ್ದೀನಿ. ಓಕೆ. ಸೊ ದರ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಇನ್ ಸ್ವಧರ್ಮ. ಓಕೆ, ಅದ್ಭುತ. ಅಂದ್ರೆ ಆ ಆ, ಮಕ್ಕಳಲ್ಲಿ ಏನು ಅವರ ಸ್ವಧರ್ಮ ಅಂತ ತಂದೆ ತಾಯಿಗೆ ನೋಡೋದಕ್ಕೆ ಗೊತ್ತಾಗ್ಬೇಕು. ಸೊ ನಾವು ತಂದೆ ತಾಯಿಗೆ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ಯಾರು ಈಗಾಗ್ಲೇ 30-40 ಆಗಿದೆಯೋ ಅವ್ರಿಗೆ ಒಂದು ಜಸ್ಟ್ ಅವರು ಸ್ವಧರ್ಮ ಗೊತ್ತಾದ್ರೂ ಕೂಡ ಅದನ್ನ ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಾಗತ್ತೆ, ಅವ್ರಿಗೆ ಗೈಡೆನ್ಸ್ ಬೇಕಾಗತ್ತೆ. ಅದನ್ನ ಮಾಡ್ತೀನಿ ಅಂತಿದ್ದಾರೆ. ಸೊ ಲಕ್ಷಣ ಅವರೇ, ಇಲ್ಲಿ ಬಹಳಷ್ಟು ತಾಯಂದಿರು ಪೇರೆಂಟ್ಸ್ ಜಾಯ್ನ್ ಆಗಿರ್ತಾರೆ. ಸೊ ಏನು ಲೈಕ್ ಒಂದು ಕೆಲವು ಟಿಪ್ಸ್ ಕೊಡೋದಾದ್ರೆ, ಹೇಗೆ ಅವರು ತಮ್ಮ ಮಕ್ಕಳಲ್ಲಿ ಸ್ವಧರ್ಮವನ್ನ ಕಂಡು ಹಿಡಿಬಹುದು ಅನ್ನೋದಕ್ಕೆ ಟಿಪ್ಸ್ ಕೊಡೋದಾದ್ರೆ ಏನ್ ಟಿಪ್ಸ್ ಕೊಡ್ತೀರಾ ಲಕ್ಷಣ ಅವ್ರೆ? ಸೊ ನಿಮ್ ಮಕ್ಕಳಿಗಂದ್ರೆ ಅವ್ರು ಯಾವ ಕೆಲಸ ಮಾಡೋವಾಗ ದೇ ಲೂಸ್ ದಮ್ಸೆಲ್ವ್ಸ್. ಅವರು ಅವ್ರಿಗೂ ಎಲ್ಲಾನು ಮರ್ತೋಗತ್ತೆ, ಲೈಕ್ ದರ್ ಹಂಗರ್ ಮರ್ತೋಗತ್ತೆ, ಎಲ್ಲಾನು ಮರ್ತೋಗತ್ತೆ, ಫುಲ್ ಖುಷಿ ಇರ್ತಾರೆ. ಅದು ಬೇಗ ನಾನು ಹೋಗಿ ಅದ್ ಮಾಡ್ಬೇಕು, ನನ್ಗೆ ಆ ಟೈಮ್ ಕೊಡಿ, ನಾನು ಅದು ಹೋಗಿ ಮಾಡ್ತೀನಿ ಅಂತ. ಸೊ ಆ ತರ ಅವರು ಸೈನ್ಸ್ ತೋರಿಸ್ತಾರೆ. ಸೂಪರ್. ಆಮೇಲೆ ತುಂಬಾ ಜನರು ಅವರು ಮಕ್ಕಳನ್ನ ಕೆಲವು ಕ್ವಾಲಿಟೀಸ್ ಅಪ್ರಿಶಿಯೇಟ್ ಮಾಡ್ತಾರೆ. ನಾನು ಇದುವರೆ ಯಾರ ಹತ್ರ ನೋಡಿಲ್ಲ, ನಿಮ್ ಮಗುಗ ಆ ಕ್ವಾಲಿಟಿ ಇದು, ಅದೆಲ್ಲ ನೀವು ಅಬ್ಸರ್ವ್ ಮಾಡಕ್ ಶುರು ಮಾಡಿ. ಸೊ ದಟ್ ಸಮಥಿಂಗ್ ಡಿಫ್ರೆಂಟ್ ಇನ್ ಯೋರ್ ಚೈಲ್ಡ್. ಕರೆಕ್ಟ್. ಬೇರೆಯವ್ರ ಕಣ್ಣಿಗೆ ಅದು ತುಂಬಾ ಈಸಿಯಾಗಿ ಕಾಣಿಸುತ್ತೆ. ಆಮೇಲೆ ನಿಮ್ ಚೈಲ್ಡ್ ಸ್ವಭಾವ ಅಂತ ಒಂದಿದೆಯಲ್ವಾ. ಸೊ ಕೆಲವು ಮಕ್ಳಿಗೂ ಒಂದು ಚೆನ್ನಾಗಿ ಮಾತಾಡಕ್ ಬರುತ್ತೆ, ತುಂಬಾ ಔಟ್ಸ್ಪೋಕನು, ಯಾರ ಹತ್ರನು ಫ್ರೀ ಆಗಿ ಹೋಗಿ ಮಾತಾಡ್ತಾರೋ. ಕೆಲವು ಮಕ್ಕಳು ಏನ್ ಹಾಟ್ ಹಾಕಿದ್ರೇನು ಇನ್ಸ್ಟೆಂಟ್ ಆಗಿ ಡಾನ್ಸ್ ಮಾಡ್ತಾರೋ, ಅವ್ರು ಇನ್ಸ್ಟೆಂಟ್ ಆಗಿ ಲಿರಿಕ್ಸ್ ಕಲ್ತ್ಕೊಳ್ತಾರೋ, ಮಾತಾಡ್ತಾರೋ. ಕೆಲವರು ಅಮ್ಮ ಇನ್ನೂ ಆ ಸ್ಟೋರಿ ಹೇಳಿ, ಆ ತರ ಸ್ಟೋರಿ ಬೇಕು, ಈ ತರ ಸ್ಟೋರಿ ಬೇಡ, ಅದು ಇನ್ನು. ಸೊ ಅವ್ರು ಕ್ಲಿಯರ್ ಆಗಿ ಅವರು ಹೇಳ್ತಾರೋ ನಂಗೆ ಇದೇ ಬೇಕು ಅದು ಬೇಡ ಅಂತ. ಅದು ಅಬ್ಸರ್ವ್ ಮಾಡಕ್ ಶುರು ಮಾಡಿ. ಸೊ ಟು ಗಿವ್ ಒನ್ ಎಕ್ಸಾಂಪಲ್, ನನ್ನ ಮಗು ಕಡೆ ಒನ್ ಸ್ಟ್ರೈಕಿಂಗ್ ಕ್ವಾಲಿಟಿ ನಾನು ಅಬ್ಸರ್ವ್ ಮಾಡಿರೋದು, ಅವ್ನಿಗೆ ತುಂಬಾ ಕಾಂಪಿಟೇಟಿವ್ ಸ್ಪಿರಿಟ್ ಇತ್ತು. ಕೆಲವು ಪೇರೆಂಟ್ಸ್ ನನ್ಗುನು ಸ್ಟಾರ್ಟಿಂಗ್ ಅಲ್ಲಿ ಅದು ಅಕ್ಸೆಪ್ಟ್ ಮಾಡಕ್ಕೆ ಇಟ್ ಟುಕ್ ಸಮ್ ಟೈಮ್. ಲೈಕ್ ಅವ್ನಿಗೆ ಪ್ರತಿಯೊಂದನು ಕಾಂಪಿಟೇಷನ್ ಸ್ಪಿರಿಟ್ ಅಲ್ಲೇ ಅವ್ನು ನೋಡ್ತಾನೆ. ಒಂದು ಸ್ಟೆಪ್ಸ್ ಕ್ಲೈಂಬ್ ಮಾಡ್ಬೇಕಂದ್ರೆ ಇಟ್ಸ್ ಅ ಕಾಂಪಿಟೇಷನ್ ಫಾರ್ ನೀನ್ ಫಸ್ಟ್ ನಾನ್ ಫಸ್ಟ್ ನಾನು ನೋಡ್ತೀನಿ ಅಂತ. ದೋ ನಮ್ಮ ಮನೇಲಿ ಯಾರು ಆ ಲ್ಯಾಂಗ್ವೇಜ್ ಮಾತಾಡಲ್ಲ, ಬಟ್ ಅವ್ನಿಗೂ ನ್ಯಾಚುರಲ್ ಆಗಿ ಫಾರ್ ಎವ್ರಿಥಿಂಗ್ ಹಿ ಲುಕ್ಸ್ ಅಟ್ ಇಟ್ ಇನ್ ಅ ಕಾಂಪಿಟೇಟಿವ್ ವೇ. ಅಂಡ್ ಅವ್ನಿಗೆ ಆ ಕಾಂಪಿಟೇಷನ್ ಇರುವಾಗನೇ ಹಿ ಫೀಲ್ಸ್ ಅವ್ನ್ ಬೆಸ್ಟ್ ಅವ್ನ್ ಕೊಡಕ್ಕಾಗತ್ತೆ ಅಂತ. ಓಕೆ. ಸೊ ಐ ರಿಯಲೈಸ್ಡ್ ಇದೇ ಬೇರೆ ಮಕ್ಳಿಗೂ ಕಾಂಪಿಟೇಷನ್ ಅಂದ್ರೆ ಅವ್ರಿಗೆ ಭಯ ಬರತ್ತೆ, ಇಲ್ಲ ದಟ್ಸ್ ಟೂ ಮಚ್ ಆಫ್ ಸಫಕೇಶನ್ ಬೇರೆಯವ್ರು. ಬಟ್ ಕರೆಕ್ಟ್. ಇವನ್ಗೂ ಅದು ಜಾಯ್. ಓಕೆ. ಸೊ ಅದು ಕ್ಲಿಯರ್ ಆಗಿ ಅವ್ರು ಹೇಳ್ತಾರೋ, ನಾವ್ ಅದು ಅಬ್ಸರ್ವ್ ಮಾಡ್ಬೇಕು. ಸೊ ದ ಮಿನಿಟ್ ವಿ ನ್ಯೂ ಅವ್ನ್ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಸ್ ಅಟ್ ಅ ಸರ್ಟನ್ ಲೆವೆಲ್ ಅಂಡ್ ಹಿ ಎಂಜಾಯ್ಸ್ ಕಾಂಪಿಟೇಟಿವ್ನೆಸ್. ಸೊ ದೆನ್ ವಿ ರಿಯಲೈಸ್ಡ್ ಆ ಸ್ಪೋರ್ಟ್ಸ್ ಫ್ರೆಟರ್ನಿಟಿ, ಆ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಅಲ್ಲಿ ಆ ಕಾಂಪಿಟೇಟಿವ್ ಸ್ಪಿರಿಟ್ ಎಂಕರೇಜ್ ಮಾಡ್ತಾರೆ, ಅಪ್ರಿಶಿಯೇಟ್ Correct. ಮಾಡ್ತಾರೆ. ಅದೊಂದು ಬೇಸಿಕ್ ಕ್ವಾಲಿಟಿ ಎಲ್ಲ ಪ್ಲೇಯರ್ಗೆ ಇರಬೇಕು ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಈ ತರ ನಾವು ಆ ಚಿಕ್ಕ ಮಕ್ಕಳು ತುಂಬಾ ಸೈನ್ಸ್ ಶೋ ತೋರಿಸ್ತಾನೆ ಇರ್ತಾರೆ. ಅದು ನಾವು ನೋಡ್ಬೇಕು, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಬೇಕು, ನಿಮ್ ನೋಟ್ಸ್ ಅಲ್ಲಿ ಬರಿಬೇಕು. ವಾವ್. ಸೂಪರ್.
ಅಂದ್ರೆ ಇದು ಟೋಟಲಿ ಪೇರೆಂಟ್ಸ್, ಬಹಳಷ್ಟು ಪೇರೆಂಟ್ಸ್ ಮಾಡೋದಕ್ಕೆ ಆಪೋಸಿಟ್ ಆಗಿದೆ. ಅಂದ್ರೆ ಬಹಳಷ್ಟು ಪೇರೆಂಟ್ಸ್ ಏನಂದ್ರೆ ನಾನ್ ಹೇಳ್ತೀನಿ ಅದನ್ನ ನೀನ್ ಮಾಡ್ಬೇಕು ಅಂತ ಆ ಮಕ್ಕಳನ್ನ ಟ್ರೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಮಕ್ಕಳು ಓದಲ್ಲ ಅಂದ್ರೆ ನೀನು ಒಡೆದು ಕೂಡಿಸ್ಕೊಂಡು ಓದಿಸ್ತಾರೆ, ಕೂಡಿಸ್ಕೊಂಡು ಇದನ್ ಮಾಡು ಅದನ್ ಮಾಡು ಅಂತ ಫೋರ್ಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಉಲ್ಟಾ ಹೇಳ್ತಾ ಇದಾರೆ ಲಕ್ಷಣ ಅವ್ರು. ಅಂದ್ರೆ ಮಕ್ಕಳೇ ನಮಗ್ ತೋರಿಸ್ತಾರೆ ಅವರಲ್ಲಿ ಯಾವ ಗುಣ ಅವ್ರಿಗೆ ಇಷ್ಟ ಆಗತ್ತೆ, ಯಾವ ಕೆಲಸ ಮಾಡಿದಾಗ ಅವ್ರು ತಮ್ಮನ್ನೇ ತಾವು ಮರೆತು ಊಟ ಬಿಟ್ಟು ನಿದ್ದೆ ಬಿಟ್ಟು ಸಂಪೂರ್ಣವಾಗಿ ಮುಳುಗೋಗ್ತಾರೆ. ಅದನ್ನ ಹುಡುಕಿ ಅದನ್ನ ನಾವು ಎಂಕರೇಜ್ ಮಾಡಿದ್ರೆ ಅದು ಅವರ ಸ್ವಧರ್ಮ, ಅಲ್ಲಿ ಅವರು ಚೆನ್ನಾಗಿ ಬೆಳೀತಾರೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಒಂದು ಅದ್ಭುತವಾದ ಆಲೋಚನೆ, ಕೇಳೋದಕ್ಕೆ ರೋಮಾಂಚನವಾಗಿದೆ. ಯಾರೆಲ್ಲ ಹೆತ್ತವರು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ ಗೆಳೆಯರೇ, ನಾನು ಕೂಡ ಇದನ್ನ ಒಪ್ತೀನಿ. ನಾನು ಕೂಡ ಆಕ್ಚುಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡಿ IT ನಲ್ಲಿದ್ದು ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದವನು. ಸೊ ತಂದೆ ತಾಯಿ ಅಫ್ಕೋರ್ಸ್ ನನಗೂ ಆ ಕಾಂಪಿಟೇಟಿವ್ ಸ್ಪಿರಿಟ್ ಸಿಕ್ಕಾಪಟ್ಟೆ ಇತ್ತು. ನಾನು ಇಂಜಿನಿಯರಿಂಗ್ ಇಷ್ಟ ಇರ್ಲಿಲ್ಲ ಅಥವಾ ಓದೋದು ಅಷ್ಟು ಇಷ್ಟ ಇರ್ಲಿಲ್ಲ, ಯಾವಾಗ್ಲೂ ಆಕ್ಟರ್ ಆಗ್ಬೇಕು ಸಿನಿಮಾ ಮಾಡ್ಬೇಕು ಅಂತಿದ್ರು ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್, ಯಾವಾಗ್ಲೂ ಟಾಪ್ ಅಲ್ಲಿ ಇರ್ತಾ ಇದ್ದೆ. ಏನಕ್ಕೆ ಅಂದ್ರೆ ಆ ಕಾಂಪಿಟೇಟಿವ್ ಸ್ಪಿರಿಟ್ ಇರೋದು. ಬಟ್ ಸಿನಿಮಾನಲ್ಲೇ ನಾನು ಏನಾದ್ರೂ ಬಿಟ್ಟಿದ್ದು, ನನ್ನ ಕಾಂಪಿಟೇಷನ್ ಮಾಡೋದಕ್ಕೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಟ್ ಅದನ್ನ ನಿಮ್ಮ ಮಕ್ಕಳಿಗೆ ನೀವು ಆ ಒಂದು ಅವಕಾಶವನ್ನ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಯೋಚಿಸ್ ನೋಡಿ. ಅಂದ್ರೆ ಮಕ್ಕಳು ಸಣ್ಣ ವಯಸ್ಸಿಂದಾನೆ ಅವ್ರಿಗೇನ್ ಇಷ್ಟನೋ, ಯಾರೋ ಡ್ಯಾನ್ಸರ್ ಇರ್ತಾರೆ, ಯಾರೋ ಸಿಂಗರ್ ಇರ್ತಾರೆ, ಯಾರೋ ಸ್ಪೋರ್ಟ್ಸ್ ಪರ್ಸನ್ ಇರ್ತಾರೆ, ಯಾರಿಗೋ ಏನೋ ಒಂದು ಕಲೆ ಇರುತ್ತೆ, ಅಥವಾ ಮಾತುಗಾರರು ಅದ್ಭುತವಾಗಿ ಮಾತಾಡೋರು ಇರ್ತಾರೆ. ಅಂತವ್ರನ್ನ ಅದನ್ನೇ ಮಾಡೋದಕ್ ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಯೋಚಿಸ್ ನೋಡಿ. ಅಂದ್ರೆ ಬರೀ ಸ್ಕೂಲಲ್ಲಿ ಏನೇನೋ ಹೇಳ್ಕೊಡ್ತಾರೆ, ಅದು ಇಷ್ಟ ಇದ್ರೆ ಹೋಗ್ಲಿ, ಬಟ್ ಈ ತರ ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನ ನಾವು ಪ್ರೋತ್ಸಾಹಿಸಿದ್ರೆ ಯಾವ ತರ ಇರ್ಬೋದು ಗಮನಿಸಿ. ಅದನ್ನ ಲಕ್ಷಣ ಅವರು ಮಾಡ್ತಾ ಇದ್ದಾರೆ. ಸೊ ಖಂಡಿತ ಯಾರೆಲ್ಲ ಹೆತ್ತವರು ಇದನ್ನ ನೋಡ್ತಾ ಇದ್ದೀರಾ, ಪೋಷಕರು ಇದನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಾನು ಲಕ್ಷಣ ಅವ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಖಂಡಿತ ಸ್ವಧರ್ಮನ ಎಕ್ಸ್ಪ್ಲೋರ್ ಮಾಡಿ ಅದನ್ನ ಜಾಯ್ನ್ ಆಗಿ. ಅದ್ಭುತವಾದ ಒಂದು ವಿಷಯ. ನನಗೆ ಆ ರೀತಿಯ ಒಂದು ಅವಕಾಶ ಇದ್ದಿದ್ದು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಸುಮ್ನೆ ಊಹಿಸ್ಕೊಳ್ತಾ ಇದ್ದೀನಿ. ಬಹಳ ಅದ್ಭುತವಾದ ವಿಷಯ. ಲಕ್ಷಣ ಅವರೇ, ಈ ಟ್ರಿಪ್ಸ್ಟರ್ ಬಡೀಸ್ ಅಲ್ಲಿ ನೀವು ಈ ಟ್ರಿಪ್ ಹೋಗೋದು ಅಂತ ಹೇಳಿದ್ರಿ. ಸೊ ಈಗ ನಾರ್ಮಲ್ ಆಗಿ ತಂದೆ ತಾಯಿಯಂದರು ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಹೋಗಿ ಬರ್ತಾರೆ. ಆದ್ರೆ ಅದರ ಮುಖಾಂತರ ಕಲಿಯೋದು, ಅದರ ಮುಖಾಂತರ ಮಕ್ಕಳನ್ನ ಎಜುಕೇಟ್ ಮಾಡೋದು ಅಂದಾಗ ಯಾವ ರೀತಿಯ ಆ ಪ್ರವಾಸ ಮಾಮೂಲಿ ಪ್ರವಾಸಕ್ಕಿಂತ ವಿಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಡೆಫಿನೆಟ್ಲಿ. ಸೊ ನಮ್ ಟ್ರಿಪ್ಸ್ ಅಲ್ಲಿ ಒಂದೊಂದು ಡೆಸ್ಟಿನೇಷನ್ಗೂ ನಾವೊಂದು ಥೀಮ್, ಆ ಊರಿಗಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಕರೆಕ್ಟ್. ಇವಾಗ ರೀಸೆಂಟ್ಲಿ ನಾವು ಕೋಲ್ಕತ್ತಾ ಟ್ರಿಪ್ ಹೋಗಿದ್ವಿ ಡ್ಯೂರಿಂಗ್ ದುರ್ಗಾ ಪೂಜಾ. ಓ ವಾವ್. Because Calcutta is famous for Durga Puja. World class level of celebration happens there. So our whole study was that around Durga Puja festival. So ಅಲ್ಲಿ ನಾವು ತುಂಬಾ ಸ್ಪೆಷಲ್ ಪರ್ಮಿಷನ್ಸ್, ಸ್ಪೆಷಲ್ ಪಾಸಸ್, ಮತ್ತೆ ಕೋಲ್ಕತ್ತಾ ಇಸ್ ನೋನ್ ಫಾರ್ ದೇರ್ ಫ್ಯಾಬ್ರಿಕ್ಸ್ ಜಾಮದಾನಿಯಿಂದ. ಸೊ ನಾವು ವೀವರ್ ಸ್ಟುಡಿಯೋಗೆ ಹೋಗಿದ್ವಿ, ಆ ಮಾಡೋ ಜಾಗಕ್ಕೆ ಹೋಗಿದ್ವಿ. ಎಷ್ಟು ಸೊ ಕೆಲವರೆಲ್ಲ ಹೇಳಿದ್ರು ವೀವರ್ಸ್, ನಾವು ಈ ಸಾರಿ ಮಾಡಕ್ಕೆ ನಮ್ಗೆ 1 ವರ್ಷ ಆಗತ್ತೆ ಅಂತ. ಇವಾಗ ಮಕ್ಳದ್ ನೋಡೋವಾಗ ನಾವು ದೇ ಲರ್ನಿಂಗ್ ವಿತ್ ಎಮೋಷನ್ಸ್. ನಾವು ಅವ್ರಿಗೂ ಆ ಹೋಲ್ ಇದ್ಮೇಲೆ ಒಂದು ರೆಸ್ಪೆಕ್ಟ್, ಮರ್ಯಾದೆ ಬರುತ್ತೆ. ಕರೆಕ್ಟ್. ಅವ್ರು ಬರೀ ನೇಮ್ ಕಲ್ತ್ಕೊಳ್ಳಲ್ಲ, ಅವ್ರ ಇಮೋಷನ್ ಜೊತೆ ಕಲ್ತ್ಕೊಳ್ತಾ ಇದಾರೆ. ಅದು ಏನು, ಅದು ಹಿಂದೆ ಇಷ್ಟ ಎಫರ್ಟ್, ಇದು ಒಂದು ಚಿಕ್ಕ ಮಿಸ್ಟೇಕ್ ಆ ವೀವಿಂಗ್ ಅಲ್ಲಿ ಮಾಡಿದ್ರೆ ದಟ್ ಹೋಲ್ ಥಿಂಗ್ ಇಸ್ ವೇಸ್ಟ್. ಅವ್ರು ಮತ್ತೆ ಆ ಒಂದು ವೀರ್ ಬರೀ ಆ ಒಂದು ಸಾರಿ 1 year ಮಾಡ್ತಾರೆ. ಯಾಕೆ ಅದು ಅಷ್ಟು ಕಾಸ್ಟ್ಲಿ, ಯಾಕೆ ಅದು ಅಷ್ಟು ಸ್ಪೆಷಲ್, ಅದು ಎಷ್ಟು ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಈ ತರ ವಿ ಗೋ ಟು ದಟ್ ಸೋರ್ಸ್, ಅದು ಮಾಡೋ ಸೋರ್ಸ್ಗೆ ಹೋಗ್ತೀವಿ. ಓಕೆ. ಸೊ ಈ ತರ ನಾವು ಒಂದೊಂದು, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ 20 trips. ಸೊ ಮ್ಯಾಕ್ಸಿಮಮ್ 18 trips we've done in India. ನಾರ್ತ್ ಕಾಶ್ಮೀರ್ ಇಂದ ಕನ್ಯಾಕುಮಾರಿ, ಗುಜರಾತ್ ನಿಂದ ಅರುಣಾಚಲ್ ಪ್ರದೇಶ್ ವರೆಗೂ we've covered the length and breadth of the country. And ನಮ್ ಕಂಟ್ರಿಯಲ್ಲಿ ಅಷ್ಟಿದು ನೋಡಕ್ಕೆ, ಅಷ್ಟಿದು ಕಲ್ತ್ಕೊಳ್ಳಕ್ಕೆ, ಅಷ್ಟಿದು ಪ್ರಿಸರ್ವ್ ಮಾಡಕ್ಕೆ. ಸೊ ಅದು ನಮ್ ನೆಕ್ಸ್ಟ್ ಜನರೇಷನ್ ಅದು ನೋಡ್ಬೇಕು, ಅದನ್ನ ಇಂಪಾರ್ಟೆನ್ಸ್ ಏನು, ಅದು ಎಷ್ಟು ಪ್ರೆಷಿಯಸ್ ಅದು ಅಂತ ಅವ್ರು ಕಲ್ತ್ಕೋಬೇಕು. ಸೊ ವೆನ್ ಪೇರೆಂಟ್ಸ್ ಆರ್ ಪ್ಲಾನಿಂಗ್ ಫಾರ್ ಟ್ರಿಪ್ಸ್, ಬರೀ ಗೂಗಲ್ ಅಲ್ಲಿ ಏನ್ ತೋರಿಸ್ತಾ ಇದ್ದೋ
ಅದು ನೀವು ಬೇಕಂದ್ರೆ ಹೋಗಿ, ಬೇಡ ಅಂತ ಹೇಳಿಲ್ಲ. ಬಟ್ ಅದ್ರ ಜೊತೆ ಟ್ರೈ ಅಂಡ್ ಮೀಟ್ ಪೀಪಲ್. ಹ್ಮ್ ಅದ್ರ ಮೇಲೆ ಸ್ಟಡಿ ಲೆಸನ್ಸ್ ಮಾಡಿ. ನಾವು ನಮ್ ಟ್ರಿಪ್ ಹೋಗಕ್ ಮುಂಚೆ 1 ಮಂತ್ ಮುಂಚೆ ನಮ್ ಸ್ಟಡಿ ಶುರು ಮಾಡ್ತೀವಿ. ಓಕೆ ವಿ ಇನ್ವೈಟ್ ಎಕ್ಸ್ಪರ್ಟ್ಸ್, ವಿ ಇನ್ವೈಟ್ ಹಿಸ್ಟೋರಿಯನ್ಸ್, ವಿ ಇನ್ವೈಟ್ ಆ ಊರಲ್ಲಿ ಏನ್ ಸ್ಪೆಷಲ್ಲೋ ಆ ಆ ಸ್ಪೆಷಾಲಿಟಿ ಗೊತ್ತಿದ್ದವ್ರನ್ನ ಇನ್ವೈಟ್ ಮಾಡಿ ಕರೆಕ್ಟ್ ಅವರನ್ನ ಝೂಮ್ ಅಲ್ಲಿ ಕ್ಲಾಸ್ ಬರೋ ಟ್ರಿಪ್ ಬರೋರ್ಗಂತ ಕ್ಲಾಸ್ ಅವ್ರು ತಗೋತಾರೋ. ಮತ್ತೆ ನಮ್ ಪೇರೆಂಟ್ಸ್ ಅಂಡ್ ಮಕ್ಳು ಆ ಟಾಪಿಕ್ ಅಲ್ಲಿ ಪ್ರೆಸೆಂಟೇಶನ್ ಮಾಡ್ತಾರೋ. So even before we go to the trip, there is a lot of study that's happening. ವಾವ್ ಓಕೆ ಓಕೆ ಸೂಪರ್. ಅಂದ್ರೆ ಈ ಸಂಪೂರ್ಣ ಒಂದು ಪ್ರಕ್ರಿಯೆಯನ್ನ ಕೇಳಿದಾಗ್ಲೇ ಇದ್ರಲ್ಲಿ ಎಷ್ಟೊಂದು ಕಲಿಕೆ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಎಷ್ಟೊಂದು ಕಲಿಯೋದಕ್ ಸಿಗುತ್ತೆ. ಈಗೆಲ್ಲ ನೀವು ಹೇಳ್ದಂಗೆ ಸುಮ್ನೆ ಗೂಗಲ್ ಅಲ್ಲಿ ಒಂದ್ ಜಾಗ ನೋಡ್ತೀವಿ, ಸರಿ ಇಲ್ಲಿ ಹೋಗೋಣ ಅಂತ ಯೋಚಿಸ್ತೀವಿ. ಆದ್ರೆ ಇಲ್ಲಿ ಹೋದಾಗ ಮಕ್ಕಳು ಏನೆಲ್ಲ ಕಲಿಯೋದಕ್ ಸಾಧ್ಯ ಆಗತ್ತೆ. ಮತ್ತೆ ನೀವು ಹೇಳಿದ್ರೆ ಅದು ಎಷ್ಟು ಅದ್ಭುತವಾದ ವಿಷಯ. ಒಂದು ಸೀರೆ ಮಾಡೋದಕ್ಕೆ 1 ವರ್ಷ ಒಬ್ರು ತಗೊಳ್ತಾ ಇದ್ದಾರೆ ಅಂದ್ರೆ ಅವ್ರು ಎಷ್ಟು ಒಂದು ಶಿಸ್ತಿನಿಂದ, ಎಷ್ಟು ಒಂದು ಎಮೋಷನಲ್ ಆಗಿ ಆ ಒಂದು ಕೆಲಸವನ್ನ ಮಾಡ್ತಾರೆ. ಅದನ್ನ ಮಕ್ಕಳು ನೋಡಿದಾಗ ಅವರಲ್ಲೂ ಒಂದು ಸ್ಫೂರ್ತಿ ಬರುತ್ತೆ. ನಾನು ಕೂಡ ನನ್ನ ಸ್ವಧರ್ಮವನ್ನ ಈ ತರಾನೇ ಮಾಡ್ಬೇಕು, ನಾನು ಕೂಡ ಈ ರೀತಿ ಒಂದು ಡೆಡಿಕೇಶನ್ ಹಾಕ್ಬೇಕು, ನಾನು ಕೂಡ ಈ ರೀತಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ಬೇಕು ಅನ್ನೋ ಒಂದು ಉತ್ತೇಜನ ಅವ್ರಿಗೆ ಸಿಗುತ್ತೆ. ಸೊ ಅದಕ್ಕೆ ತಂದೆ ತಾಯಿಯರು ಆ ಟೈಮನ್ನ ಇನ್ವೆಸ್ಟ್ ಮಾಡ್ಬೇಕು, ಆ ಒಂದು ಅವ್ರ ಕಲಿಯೋದಕ್ಕೆ ಸಿದ್ಧವಾಗಿರ್ಬೇಕು. ಅಂದ್ರೆ ಮಕ್ಕಳಿಗೆ ಯಾರು ಇಷ್ಟೊಂದು ಸಮಯ ಕೊಡ್ತಾರೆ ಅಂತ ಯೋಚಿಸೋರ್ಗೆ ಇದು ಖಂಡಿತ ಕೆಲಸ ಮಾಡಲ್ಲ. ಆದ್ರೆ ಈಗಿನ ಮಕ್ಕಳು ಮುಂದಿನ ಪ್ರಜೆಗಳು, ಮುಂದೆ ನಮ್ಮ ಕಲಾಚಾರವನ್ನ, ನಮ್ಮತನವನ್ನ ಮುಂದಕ್ಕೆ ತಗೊಂಡೋಗೋದು ಅವರೇ. ಹಾಗಾಗಿ ಅವರ ಜೊತೆ ಸಮಯವನ್ನ ಹೂಡಿಕೆ ಮಾಡೋದು ಒಂದು ದೊಡ್ಡ ಹೂಡಿಕೆ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಒಂದು ಅದ್ಭುತವಾದ ಪಯಣ, ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದಾಗುತ್ತೆ. ಸೊ ಈ ಲೈಕ್ ಟ್ರಿಪ್ಸ್ ಅಂಡ್ ಬಡೀಸ್ ಮುಖಾಂತರ ಒಂದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಕಲಿಯೋದಕ್ಕಿಂತ ಈ ರೀತಿ ಪ್ರವಾಸದ ಮುಖಾಂತರ ಮಕ್ಕಳು ಕಲಿಯೋದು ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ರೀತಿ ಟ್ರಿಪ್ಸ್ ಹೋಗಿರೋದ್ರಲ್ಲಿ ಏನಾದ್ರೂ ಟ್ರಾನ್ಸ್ಫಾರ್ಮೇಶನ್ಸ್, ಏನಾದ್ರೂ ಪರಿವರ್ತನೆಗಳು ನೀವು ಮಕ್ಕಳಲ್ಲಿ ನೋಡಿರೋದನ್ನ ಸ್ವಲ್ಪ ಹಂಚ್ಕೋಬಹುದಾ? Definitely. I'll give you 2-3 examples. ಹ್ಮ್ ಸೊ ಒನ್ ಎಕ್ಸಾಂಪಲ್ ನನ್ನ ಮಗ ಹತ್ರ ನಾನು ನೋಟ್ ಮಾಡಿರೋದು. ಸೊ ಒನ್ ಟ್ರಿಪ್ ನಾವು ವಿಶಾಖಪಟ್ನಂ ಹೋಗಿದ್ವಿ. ಓಕೆ ಅಲ್ಲಿ ವಿಶಾಖಪಟ್ನಂ ಇಸ್ ದ ನೇವಿ ಕ್ಯಾಪಿಟಲ್ ಆಫ್ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಕರೆಕ್ಟ್. ಸೊ ಆ ಎಂಟೈರ್ ಟ್ರಿಪ್ ಥೀಮ್ ವಾಸ್ ನೇವಿ. ಓಕೆ ಸೊ ನಾವು ತುಂಬಾ ಸ್ಪೆಷಲ್ ಪರ್ಮಿಷನ್ ಎಲ್ಲ ತಗೊಂಡಿದ್ವಿ ಟು ಗೋ ಇನ್ ಟು ಆಕ್ಟಿವ್ ವಾರ್ಶಿಪ್, ಟು ಗೋ ಇನ್ ಟು ಸಬ್ಮರೀನ್ಸು. ಸೊ ಆ ತರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೇವಿ ಆಫೀಸರ್ಸ್ ಎಲ್ಲ ಬಂದು ಈ ಟ್ರಿಪ್ ನಮ್ಮ ಮಕ್ಳಿಗೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ರು. ಆವಾಗ ನನ್ನ ಮಗು ಒಂದು ಸಬ್ಮರೀನ್ ಒಳಗೆ ನಾವು ಹೋಗ್ಬಿಟ್ಟು ಬಂದಿದ್ವಿ ಆಚೆ. ಬರೀ ಒಂದು 10 minutes ನಾವು ಹೋಗಿ ಬಂದ್ವಿ. ಆಮೇಲೆ ಆ ನೇವಿ ಆಫೀಸರ್ ಬಂದು ಹೇಳಿದ್ರು, ನಾವ್ ಈ ಸಬ್ಮರೀನ್ ಅಲ್ಲಿ 3 months 6 months ಹೋಗ್ತೀವಿ. ಆಫ್ಟರ್ 6 months ನಾವು ಆಮೇಲೆ ನಾವು ಲ್ಯಾಂಡ್ ಬರ್ತೀವಿ ಅಂತ ಅವ್ರು ಹೇಳಿದ್ರು. ಆವಾಗ ನನ್ನ ಮಗು ಬಂದು ನನ್ಗೆ ಹೇಳಿದ್ನು, ಅಮ್ಮ ನನ್ಗೂ 10 minutes ಒಳಗೆ ಇರುವಾಗ ಅಷ್ಟು ಸಫಕೇಶನ್ ಆಗಿತ್ತು, ಅವ್ರು ಹೇಗಮ್ಮ 6 months ಇರ್ತಾರೋ. ಐ ಹ್ಯಾವ್ ಹೋಲ್ ನ್ಯೂ ರೆಸ್ಪೆಕ್ಟ್ ಆನ್ ಅವರ್ ನೇವಿ ನಾವು ಅಂತ ಹೇಳಿ. ಸೂಪರ್. ಒಂದು ಟೈಮು ಅದಾದ್ಮೇಲೆ ವಿ ಡಿಡ್ ಲಾಟ್ ಮೋರ್ ಸ್ಟಡೀಸ್. INS ವಿಕ್ರಾಂತ್ ಅಂತ ಏನು, INS ವಿಕ್ರಮಾದಿತ್ಯ ಅಂತೆ. ಸೊ ಆ ಶಿಪ್ಸ್ ಬಗ್ಗೆ ಸೊ ವಿ ಸ್ಟಡಿಡ್ ಆಲ್ ಆಫ್ ದ್ಯಾಟ್ ಅಂಡ್ ಅದ್ರ ಬಗ್ಗೆ ಫುಲ್ ಡೀಪ್ ಆಗಿ ಹೋಗಿದ್ವಿ. ಆಮೇಲೆ ಇನ್ನೊಂದು ಟ್ರಿಪ್ ಅಲ್ಲಿ ನಾವು ಒಂದು ಗ್ರಾನೈಟ್ ಕ್ವಾರಿಗೆ ಹೋಗಿದ್ವಿ. We again took special permissions. That city is known for granites. Okay. ಆಂಧ್ರ ಅಲ್ಲಿ. ಸೊ ಅಲ್ಲಿ ಹೋಗುವಾಗ ನಾವ್ ಹೇಳಿದ್ವಲ್ವಾ, ಕೆಲವರೆಲ್ಲ ಚಿಕ್ಕ ಮಕ್ಕಳಿಗೆ ಏನು ಜ್ಞಾಪಕ ಇರಲ್ಲ, ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಅವ್ರಿಗೂ ಏನು ಕಲ್ತ್ಕೊಳ್ಳಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಆ ತರ ಒಂದು ನೋಷನ್ ಜನರಲ್ ಆಗಿರತ್ತಲ್ವಾ. ಆ ಟ್ರಿಪ್ ಅಲ್ಲಿ ಎಲ್ಲಾ ಏಜ್ ಮಕ್ಳನ್ನು ಇದ್ರು. They were children from 2 years, they were children of 12, 13 years, 15 years, ಎಲ್ಲ ಏಜ್ನು ಇದ್ರು. ಸೊ ಆ ಟ್ರಿಪ್ ಎಲ್ಲ ಆದ್ಮೇಲೆ ಎಲ್ಲರೂ ಎಲ್ಲ ನೋಡಿದ್ವಿ. ಸೊ ನಾವ್ ಯೂಶುವಲಿ ಟ್ರಿಪ್ ಹೋಗುವಾಗ ಅವ್ರು ಅಬ್ಸರ್ವ್ ಮಾಡುವಾಗ ನಾವೇನು ಡಿಸ್ಟರ್ಬ್ ಮಾಡಲ್ಲ. ಇದು ನೋಡಿ ಅದು ನೋಡಿ ಅದು ನೋಡಿ ಅಂತ ಅಲ್ಲಿ ಕರ್ಕೊಂಡು ಹಿಡ್ಬಿಟ್ರೆ ಅವ್ರಿಗೆ ಏನೇನ್ ಅಬ್ಸರ್ವ್ ಮಾಡ್ಬೇಕೋ ಅವರೇ ಅಬ್ಸರ್ವ್ ಮಾಡ್ತಾರೋ. ಆಮೇಲೆ ಆ ಸ್ಪೆಷಲ್ ಅಲ್ಲಿ ಗೈಡ್ ಮಾಡೋರು ಇರ್ತಾರ,
ಅವರು ಹೇಳ್ತಾ ಇರ್ತಾರೋ. ಮಕ್ಕಳಿಗೆ ಏನಾದ್ರೂ ಡೌಟ್ ಇದ್ರೆ ಅವರು ಕ್ವೆಶ್ಚನ್ ಅಂಡ್ ಆನ್ಸರ್ ಎಲ್ಲ ಅವ್ರ ಜೊತೆ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಅದೆಲ್ಲ ಆದ್ಮೇಲೆ ಅವತ್ ನೈಟ್ ನಾವೊಂದು ನೋಟ್ಬುಕ್ ಕೊಟ್ಟು ನೀವಲ್ಲಿ ಏನ್ ಅಬ್ಸರ್ವ್ ಮಾಡಿದ್ರು ನೀವು ಡ್ರಾ ಮಾಡಿ ಅಂತ ನಾವು ಹೇಳಿದ್ವಿ. ಅವಾಗ 2 years ಇಂದ 15 years ಈವನ್ ಅಡಲ್ಟ್ಸ್ ನಾವು ಪೇರೆಂಟ್ಸ್ಗೂ ಕೊಟ್ಟಿದ್ವಿ. ಅವ್ರ ಅಬ್ಸರ್ವೇಷನ್ ಡ್ರಾ ಮಾಡಿದ್ರು. ಬೇಸ್ಡ್ ಆನ್ ದೇರ್ ಏಜ್ ದೇ ಹ್ಯಾಡ್ ದೇರ್ ಲರ್ನಿಂಗ್. ಯು ನೋ ವಾಟ್ ದಿಸ್ 2 year 3 year-olds ಡ್ರೂ? ಅವ್ರ ಅಷ್ಟು ದೊಡ್ಡ ಮೈಂಡ್ ನಲ್ಲಿ ಅವ್ರ ಐಸ್ ಪೂರ ಅಲ್ಲಿರೋ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಅವ್ರು ಡ್ರಾ ಮಾಡಿದ್ರು. ಓಕೆ. ಸ್ವಲ್ಪ ಓಲ್ಡರ್ ಏಜ್ ಹ್ಯಾಸ್ ಮೇನ್ಲಿ ಡ್ರಾನ್ ಅಲ್ಲಿ ಎಷ್ಟು ಫೋರ್ಕ್ ಲಿಫ್ಟ್ಸ್ ತುಂಬಾ ಟ್ರಕ್ಸ್ ಇರುತ್ತೆ, ತುಂಬಾ JCBs ಇರುತ್ತೆ. ಬಾಯ್ಸ್ಗೆಲ್ಲ ಆ JCB ಆ ಟ್ರಕ್ Correct. ಎಲ್ಲ ನ್ಯಾಚುರಲ್ ಆಗಿ ಒಂದು ಇಂಟ್ರೆಸ್ಟ್ ಇರುತ್ತಲ್ವಾ. ಅವ್ರ ಅಬ್ಸರ್ವೇಷನ್ ಪೂರ ಅದು ಆ ಜಾಗದಲ್ಲಿ. ಅದು 20 ಇತ್ತು, ಇದು 10 ಇತ್ತು, ಇದು 8 ಇತ್ತು, ಅಂಡ್ ದೇ ಕೇಮ್ ವಿತ್ ದಟ್ ಅಬ್ಸರ್ವೇಷನ್. ಅಂಡ್ ದೆನ್ ದೇ ವೇರ್ ಲಿಟಲ್ ಓಲ್ಡರ್ ಚಿಲ್ಡ್ರನ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. ಓ, ಇದಕ್ಕೆ ಇಷ್ಟು ಡೆಪ್ತ್ ಹೋಗಿದ್ರೇನೆ ಈ ಗ್ರಾನೈಟ್ ಸಿಗತ್ತಾ ಅಂತ ಆ ತರ ಒಂದು ಒಂದು ವಂಡರ್ ಫೀಲಿಂಗ್ ಅಲ್ಲಿ ಅವರು ಅದು ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರು. ಕೆಲವು ದೊಡ್ಡವರು ಹೇಳಿದ್ರು, ನಮ್ ಮನೆಗೂ ಒಂದು ಗ್ರಾನೈಟ್ ಬರ್ಬೇಕಂದ್ರೆ ನಾವ್ ಇಷ್ಟು ನೋವು ಕೊಡ್ತಾ ಇದೀವ ನಮ್ಮ ಅರ್ಥಗೂ. ಹ್ಮ್. Everyone had their own learning ಓಕೆ. ಸೂಪರ್. based on our maturity, based on our ನಮ್ಮ ಎಕ್ಸ್ಪೋಷರ್ ಬೇಸ್ ಮಾಡಿ ಇನ್ನೊಂದು. ಇಫ್ ಯುವರ್ ಎಕ್ಸ್ಪೋಷರ್ ಅದಕ್ಕೆ ಮುಂಚೆ 5 ಇತ್ತಂದ್ರೆ ಹ್ಮ್. you will naturally move to 10. ಹ್ಮ್. Those who are coming there with 20 exposure is moving to 25. So Correct. everyone have their learning, everyone have their takeaway there. ಸೂಪರ್. ಆಮೇಲೆ ಇನ್ನೊಂದು ಟ್ರಿಪ್ ಹೋಗುವಾಗ ಐ ಸಾ ದೀಸ್ ಚಿಲ್ಡ್ರನ್ ಕನೆಕ್ಟಿಂಗ್ ಡಾಟ್ಸ್. ಅಮ್ಮ ಗುಜರಾತ್ ಅಲ್ಲಿ ಅವರು ಯಾಕೆ, ಸೊ ನಮ್ಮ ಕೆಲವು ಮಕ್ಕಳು ದೇ ಕಮ್ ಫಾರ್ ಮೆನಿ ಟ್ರಿಪ್ಸ್. ಸೊ ಆವಾಗ ಒಂದು ಚೈಲ್ಡ್ ಹೇಳಿದ್ನು, ಅಮ್ಮ ಆಂಟಿ ಗುಜರಾತ್ ಅಲ್ಲಿ ಅವ್ರ ಕ್ಲೋತ್ಸ್ ಅವ್ರ ಕಲ್ಚರ್ ಎಲ್ಲ ತುಂಬಾ ಕಲರ್ಫುಲ್ ಆಗಿರುತ್ತೆ. ರಾಜಸ್ಥಾನ್, ಗುಜರಾತ್ ಅವ್ರ ಡ್ರೆಸ್ಸಿಂಗ್ ಎಲ್ಲ ತುಂಬಾ ಕಲರ್ಫುಲ್ ಆಗಿರುತ್ತೆ. ಸೊ ಈ ಮಕ್ಳು ಕೇಳಿದ್ರಲ್ಲಿ ಯಾಕೆ ನೀವು ಇಷ್ಟು ಕಲರ್ಫುಲ್ ಆಗಿರುತ್ತೆ. ಆವಾಗ ಅವ್ರು ಹೇಳಿದ್ರು, ನೇಟಿವ್ಸ್ ಹೇಳಿದ್ರು, ನಾವು ಯಾವಾಗ್ಲೂ ಡೆಸರ್ಟ್ ಇರ್ತೀವಿ, ದರ್ ಇಸ್ ನೋ ಲೈಫ್. ಕರೆಕ್ಟ್. ಅಲರೇ ಇಲ್ಲ, ಹೂ ಇಲ್ಲ, ಟ್ರೀ ಇಲ್ಲ, ಇಟ್ ಇಸ್ ಪ್ಲೇನ್ ಬ್ರೌನ್. ಸೊ ವಿ ಟ್ರೈ ಟು ಆಡ್ ಕಲರ್ಸ್ ಇನ್ ಅವರ್ ಕ್ಲೋತ್ಸ್. ವಾವ್. ಹ್ಮ್. ಸೊ ಈ ಟ್ರೂತ್ ಇಟ್ಕೊಂಡು ದೇ ಕೇಮ್ ಫಾರ್ ದ ನೆಕ್ಸ್ಟ್ ಟ್ರಿಪ್. ಅಲ್ಲಿ ನಾವು ಇನ್ನೊಂದು ಸಿಟಿಗೆ ಹೋಗಿದ್ವಿ. ಅವ್ರ ಟೈಪ್ ಆಫ್ ಇದೆಲ್ಲ ಮೈಲ್ಡ್ ಕಲರ್ಸು, ಮೈಲ್ಡ್ ಇದು. ಸೊ ದೇ ಟ್ರೈಂಗ್ ಟು ಕನೆಕ್ಟ್ ದ ಡಾಟ್ಸ್. ಈಗ ಯಾಕೆ ಈ ತರ ಚಾಯ್ಸಸ್ ಇದು, ಅಲ್ಲಿ ಯಾಕೆ ಆ ತರ ಚಾಯ್ಸಸ್ ಇದು ಅದು ದೇ ಟ್ರೈಂಗ್ ಟು ಕನೆಕ್ಟ್, ಮೇಕ್ ಥಿಂಗ್ಸ್ ಔಟ್ ಆಫ್ ಇಟ್. ಸೊ ದ ಲರ್ನಿಂಗ್ ಇಸ್ ಅನ್ಲಿಮಿಟೆಡ್. ಇಟ್ಸ್ ನಾಟ್ ದಟ್ ನೆಕ್ಸ್ಟ್ ಡೇನೆ ಅವ್ರು ಏನೋ ಆ ಲರ್ನಿಂಗ್ ಅನ್ನ ಯೂಸ್ ಮಾಡ್ತಾರಂತ. ಅದು ಲೈಫ್ಗೂ ಆ ಲರ್ನಿಂಗ್ ಇರುತ್ತೆ ಅವ್ರ ಜೊತೆ. ಯಾವಾಗ ಬೇಕೋ ಆ ರೈಟ್ ಸಮಯದಲ್ಲಿ ಆ ಲರ್ನಿಂಗ್ ಬಂದು ಅವ್ರಿಗೂ ಫ್ಲಾಶ್ ಆಗುತ್ತೆ. ವಾವ್, ಸೋ ಬ್ಯೂಟಿಫುಲ್. ಅಂದ್ರೆ ಇವತ್ತು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಎಲ್ಲ ಟಿವಿನಲ್ಲೋ ಅಥವಾ ಮೊಬೈಲ್ ಅಲ್ಲೋ ನೋಡೋದಕ್ಕೂ ಆಕ್ಚುಯಲ್ ಆಗಿ ಹೋಗಿ ಒಂದು ಸಬ್ಮರೈನ್ ಅಲ್ಲಿ ಇದ್ದು ಅವ್ರು ಏನ್ ಫೀಲ್ ಮಾಡ್ತಾರೆ ಅಂತ ಫೀಲ್ ಮಾಡಿ ಅವ್ರನ್ನ ರೆಸ್ಪೆಕ್ಟ್ ಮಾಡೋದಿದೆಯಲ್ಲ, ಮೈ ಗಾಡ್, ಅದು ಯಾವತ್ತಿದ್ರು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ವಿ ಕಾಂಟ್ ಎವರ್ ಯೋಚಿಸೋದಕ್ಕೆ ಆಗಲ್ಲ. ಆರ್ಮಿನವ್ರಾಗ್ಲಿ, ನೇವಿನವ್ರಾಗ್ಲಿ, ಯಾವ ರೀತಿ ಅವ್ರ ಜೀವನ ಇರುತ್ತೆ, ಎಷ್ಟು ಹಾರ್ಡ್ಶಿಪ್ಸ್ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ. ಇದನ್ನ ಬೆಂಗಳೂರಲ್ಲಿ ಆರಾಮಾಗಿ AC ಕೆಳಗೆ ಕೂತ್ಕೊಂಡು ನಾವು ಯೋಚಿಸಿ ಅದನ್ನ ತಿಳ್ಕೊಳ್ಳೋದಕ್ಕೆ ಆಗಲ್ಲ. ಅದು ಒಂದು ಸಣ್ಣ ಹುಡುಗನಿಗೆ ಅದು ಅರ್ಥ ಆಗ್ತಿದೆ ಅಂದ್ರೆ ಐ ಆಮ್ ಡೆಫಿನೆಟ್ಲಿ ಶೋರ್ ಅದು ಆ ಪ್ರಾಕ್ಟಿಕಲ್ ಆಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ಸಾಧ್ಯ. ಇಲ್ಲಿ ನನಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ. ಈಗ ಯಾರೋ ಒಬ್ರು ಪೇರೆಂಟ್ ಸಡನ್ ಆಗಿ ನಾನು ಮಕ್ಕಳನ್ನ ಈ ತರ ಮಾಡಿಸ್ತೀನಿ ಅಂದ್ರೆ ಖಂಡಿತ ಮಾಡೋದಕ್ ಕಷ್ಟ. ಯಾಕಂದ್ರೆ ನೀವು ಹೇಳ್ತಾ ಇದೀರಾ ಎಲ್ಲಾ ಕಡೆ ಹೋದಾಗ ಪರ್ಮಿಷನ್ಸ್ ತಗೋಬೇಕು, ಮಾತಾಡ್ಬೇಕು ಅಂತ. ಸೊ ದಟ್ಸ್ ವೇರ್ ಐ ಥಿಂಕ್ ಈ ಟ್ರಿಪ್ಸ್ಟರ್ ಬಡೀಸ್ ಅನ್ನೋ ಒಂದು ಸಂಘಟನೆ, ಅಂದ್ರೆ ಎಲ್ಲ ಒಟ್ಟಿಗೆ ಹೋದಾಗ ಇಟ್ ಬಿಕಮ್ಸ್ ಮಚ್ ಈಸಿಯರ್ ಟು ಎಕ್ಸಿಕ್ಯೂಟ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಯಾರೆಲ್ಲ ನಿಮ್ಮ ಮಕ್ಕಳನ್ನ ಈ ರೀತಿ ಒಂದು ಅವಕಾಶ ಕೊಡ್ಬೇಕು ಅಂದ್ಕೊಳ್ತಿದ್ದೀರಾ, ಡೆಫಿನೆಟ್ಲಿ ಈ ರೀತಿ ಒಂದು ಕಮ್ಯುನಿಟಿ, ಒಂದು ಸಂಘದ ಜೊತೆ ಸೇರ್ಕೊಳ್ಳಿ. ಒಬ್ಬರೇ ಮಾಡೋದು ಇದು ಕಷ್ಟ. ಯಾಕಂದ್ರೆ ಒಂದು ಮಗುಗಾಗಿ ಒಂದು ತಾಯಿ ಇದೆಲ್ಲವನ್ನು ಮಾಡೋದು ಬಹಳ ಕಷ್ಟ. ಸೊ ಹೇಗೆ ನೀವು ಜನಕ್ಕೆ ಇದರ ಬಗ್ಗೆ ತಲುಪಿಸ್ತಿದ್ದೀರಾ ಲಕ್ಷ್ಣ ಅವರೇ? ಯಾವ ರೀತಿ ಇದರ ಬಗ್ಗೆ ಇನ್ನೂ ಹೆಚ್ಚು ತಿಳಿಸ್ತೀರಾ ಜನಕ್ಕೆ? ಇದಕ್ಕೆ ವರ್ಕ್ಶಾಪ್ಸ್ ಎಲ್ಲ ಮಾಡ್ತೀರಾ? ಸೊ ನಾವು ನಮ್ಗೂ ಇನ್ಸ್ಟಾಗ್ರಾಮ್ ಪೇಜ್ ಇದು, ಟ್ರಿಪ್ಸ್ಟರ್ ಬಡೀಸ್ಗೂ ಸೆಪರೇಟ್ ಪೇಜ್ ಇದು, ಮತ್ತೆ ನಾನು ಆಫರ್ ಮಾಡೋ ಕೋರ್ಸಸ್ಗೂ ನನ್ನ ಪರ್ಸನಲ್ ಪೇಜ್ ಇದು. ಅದರಲ್ಲಿ ಪೋಸ್ಟರ್ಸ್ ಹಾಕ್ತಿವಿ.
ನೆಕ್ಸ್ಟ್ ಟ್ರಿಪ್ ಆರ್ ನೆಕ್ಸ್ಟ್ ಕೋರ್ಸ್ ಏನಾಗುತ್ತೋ ಅದ್ರಲ್ಲಿ ನಾವು ಹಾಕ್ತಿವಿ. ಅಂಡ್ ನಮ್ ವೆಬ್ಸೈಟ್ ಇದು, ಸೊ ಅಲ್ಲಿನೂ ನೋಡಿ. ಸೂಪರ್. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಗೆಳೆಯರೆ, ಈಗ ನೀವು ಈ ರೀತಿ ಇವ್ರು ಹೇಳಿದ್ರಲ್ಲಿ ನನ್ಗೇನ್ ಅರ್ಥ ಆಯ್ತಪ್ಪ ಅಂದ್ರೆ, ಒಂದು ಮಗು ಹುಟ್ಟಿದಾಗ ಅವ್ರು ಹೇಳಿದಂಗೆ ತಾಯಿ ಕೂಡ ಮತ್ತೆ ಹುಟ್ಟುತ್ತಾಳೆ, ಆ ಪೇರೆಂಟ್ಸ್ ಕೂಡ ಮತ್ತೆ ಹುಟ್ಟುತ್ತಾರೆ. ಯಾಕಂದ್ರೆ ಈಗ ನೋಡಿ, ಆ ಮಕ್ಕಳಿಗೆ ಕಲ್ಸೋದಕ್ಕಾಗಿ ನಾವು ಕಲಿತಾ ಇದೀವಿ. ನಾವು ಆರ್ಮಿ ಬಗ್ಗೆ, ನೇವಿ ಬಗ್ಗೆ ಎಲ್ಲವನ್ನು ನಾವು ತಿಳ್ಕೊಳ್ಳೋ ಒಂದು ಅವಕಾಶ ಸಿಗ್ತಾ ಇದೆ, ದೇಶವನ್ನ ಸುತ್ತೋ ಒಂದು ಅವಕಾಶ ಸಿಗ್ತಾ ಇದೆ, ಎಲ್ಲರ ಜೊತೆ ನಾವು ಕಲಿಯೋ ಒಂದು ಅವಕಾಶ ಸಿಗ್ತಾ ಇದೆ. ಸೊ ಒಬ್ರೇ ಮಾಡ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಎಲ್ಲ ಒಟ್ಟಿಗೆ ಬಂದು ಮಾಡಿದ್ರೇನೆ ಈ ರೀತಿ ಒಂದು ಇನಿಷಿಯೇಟಿವ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ. ಬಟ್ ಬಹಳ ಅದ್ಭುತವಾದ ಇನಿಷಿಯೇಟಿವ್ ಲಕ್ಷಣ ಅವರೇ. ಸೊ ನೀವ್ ಇನ್ನೊಂದು ವಿಷಯನೂ ಹೇಳಿದೀರಾ, ಇನ್ನೊಂದು ವಿಷಯನೂ ಮಾಡ್ತಾ ಇದ್ದೀರಾ, ಈ ವಿವಾಹ ಅಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಸ್ವಲ್ಪ ಮಾತಾಡಿ. ಸೊ ವಿವಾಹ ಬಂದು ರಿಲೇಶನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಅಂತ. ಅದಕ್ಕೋಸ್ಕರ ನಮ್ ಕಣ್ಗೂ ಎಲ್ಲಾನು ಒಂದು ಸ್ಪಿರಿಚುವಲ್ ಜರ್ನಿನೇ, ಪ್ಯಾರೆಂಟಿಂಗ್ ಅವರ್ ರಿಲೇಶನ್ಶಿಪ್ ವಿತ್ ಸ್ಪೌಸ್. ಏನಂದ್ರೆ ಹೇಳ್ತಾರಲ್ವಾ, ಆ ಜಾತಕ ನೋಡ್ಬಿಟ್ಟು ಎಲ್ಲಾನು ಹೊಂದಿದ್ದು ದೇ ಆರ್ ಪರ್ಫೆಕ್ಟ್ ಮ್ಯಾಚ್ ಅಂತ. ಬಟ್ ಇಫ್ ಯು ಗೋ ಲುಕ್ ಅವರ್ ಲೈಫ್ ನಾವು ನೋಡಿದ್ರೆ ದೇ ಬಿ ಕಂಪ್ಲೀಟ್ಲಿ ಆಪೋಸಿಟ್. ನಮ್ಗೆ ಯೋಚನೆ ಮಾಡ್ತೀವಿ ಈಗಿದು ಮ್ಯಾಚ್ ಆಯ್ತು, ಬಟ್ ಯಾಕೆ ಇದು ಕಂಪ್ಲೀಟ್ ಆಪೋಸಿಟ್ ಪೀಪಲ್ ಅನ್ನ ಮ್ಯಾಚ್ ಅಂತ ಹೇಳ್ತಾ ಇದ್ರು ಅಂತ. ದಟ್ ಈಸ್ ದ ಜರ್ನಿ ಆಫ್ ಮ್ಯಾರೇಜ್. ಇದ್ರಲ್ಲಿನೂ ಒಂದು ಟ್ರೂತ್ ಇದು, ಈ ಆಪೋಸಿಟ್ಗೂ ಒಂದು ಟ್ರೂತ್ ಇದು. The minute that maturity comes, ಆ ಟ್ರೂತ್ ಅದ್ರಲ್ಲೇನೋ ಒಂದು ಟ್ರೂತ್ ಇದು, ಅದ್ರಲ್ಲೇನೋ ಒಂದು ಬ್ಯೂಟಿ ಇದು. ಆ ಅಕ್ಸೆಪ್ಟೆನ್ಸ್ ಬರುವಾಗನೇ ಇಟ್ ಬಿಕಮ್ಸ್ ಅ ಸ್ಪಿರಿಚುವಲ್ ಜರ್ನಿ. ಇನ್ ಫ್ಯಾಕ್ಟ್ ದೇರ್ ಇಸ್ ದಿಸ್ ಬ್ಯೂಟಿಫುಲ್ ಪಾಯಿಂಟ್, ನಾನೊಂದು ಜಾಗದಲ್ಲಿ ಐ ರೆಡ್ ಇಟ್. ಬ್ರಹ್ಮಚಾರಿಗಳು ಇರ್ತಾರೋ, ಗೃಹಸ್ಥಸ್ ಇರ್ತಾರ. ಯಾರು ಬೇಗ ಮುಕ್ತಿ ಅನ್ಸ್ಬೋದು ಅಂತ ಒಂದು ಕ್ವೆಶ್ಚನ್ಗೂ ಯೂಶುವಲಿ ದೇ ಥಿಂಕ್ ಇಟ್ ಇಸ್ ಬ್ರಹ್ಮಚರೀಸ್, ರೈಟ್? ಅವ್ರಿಗೆ ಈಸಿ ಅಂತ. ಬಟ್ ದ ಟ್ರೂತ್ ಇಸ್ ಗೃಹಸ್ಥ ಅವ್ರಿಗೂ ತುಂಬಾ ಈಸಿ. ಯಾಕಂದ್ರೆ ಯು ಆರ್ ಇನ್ ದ ವಾರ್ ಝೋನ್ ಎವ್ರಿ ಡೇ. ದಿನ ನಾವು ಟೀಚಿಂಗ್ ಇಂಪ್ಲಿಮೆಂಟ್ ಮಾಡೇಬೇಕು. ಆ ವಿಸ್ಡಮ್, ಆ ಸ್ಪಿರಿಚುವಲ್ ನಾಲೆಜ್ ಇಂಪ್ಲಿಮೆಂಟ್ ಮಾಡಿದ್ರೇನೆ ಯೋರ್ ಲೈಫ್ ಕ್ಯಾನ್ ಬಿ ಪೀಸ್ಫುಲ್ ಆನ್ ಎವ್ರಿ ಡೇ ಬೇಸಿಸ್. ಸೊ ಅದಕ್ಕೋಸ್ಕರನೇ ನಮ್ ಮ್ಯಾರೇಜ್ ಸಿಸ್ಟಮ್, ದ ವೇ our dharma has put marriage as a system is very interesting. So a husband and wife bartaru, they understand each other, our makkal hurtaru, they raise children, and then they go to vanaprastha hogi they understand. ಆಮೇಲೆ ಅವ್ರು ಡಿಟ್ಯಾಚ್ ಮಾಡ್ತಾರೆ ಫ್ರಮ್ ಫ್ಯಾಮಿಲಿ, ಫ್ರಮ್ ಮಕ್ಕಳೆಲ್ಲ ಡಿಟ್ಯಾಚ್ ಮಾಡಿಬಿಟ್ಟು at 60 they come back again. ಅದಕ್ಕೋಸ್ಕರನೇ 60th ಮ್ಯಾರೇಜ್ ಅಂತ ಮಾಡ್ತಾರೆ. Because a husband and wife, they go to the forest, they rediscover themselves, and they again come back at 60. They get married again, and now they run a life of unison. They run a together life. Okay. So that journey is actually a journey to mukti. But idu ನಾವು ಆ ತರ ನೋಡ್ಬೇಕು, ಆ ತರ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ it is not easy. ಯಾಕಂದ್ರೆ ನಮ್ ಈಗೋ ಬರುತ್ತೆ. ಫಸ್ಟ್ ಥಿಂಗ್ ನಮ್ ಈಗೋ ಬರುತ್ತೆ, ದಟ್ ವಿ ಕಾಂಟ್ ಅಡ್ಮಿಟ್ ನಮ್ ಹಸ್ಬೆಂಡ್ ಜೊತೆ, ನಮ್ ಸ್ಪೌಸ್ ಜೊತೆ ವಿ ಕಾಂಟ್ ಅಡ್ಮಿಟ್ ಐ ವಾಸ್ ರಾಂಗ್, ವಿ ಕಾಂಟ್ ಅಡ್ಮಿಟ್ ದಟ್ ನನ್ ಟ್ರೂತ್ ಇದು ಅಂತ ನಮ್ಗೆ ಅಡ್ಮಿಟ್ ಮಾಡಕ್ಕೆ ನಮ್ ಈಗೋ ಬಿಡಲ್ಲ. ಸೊ ಹೌ ಟು ಹ್ಯಾಂಡಲ್ ಇಟ್? ಸೊ ವೆನ್ ವಿ ಹ್ಯಾವ್ ದೀಸ್ ವಿಸ್ಡಮ್ ಟೀಚಿಂಗ್ಸ್, ಸ್ಪಿರಿಚುವಲ್ ಟೀಚಿಂಗ್ಸ್ ಇರುವಾಗ ತುಂಬಾ ಈಸಿ, ಆ ಟೆಕ್ನಿಕ್ಸ್ ಇರುವಾಗ ವೆರಿ ವೆರಿ ಈಸಿ. ಸೊ ದಟ್ ಇಸ್ ಸಮಥಿಂಗ್ ದಟ್ ನನ್ನ ಹಸ್ಬೆಂಡ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ದಟ್ ಇಸ್ ಸಮಥಿಂಗ್ ದಟ್ ಎವ್ರಿ ನೈಟ್ ನಾವಿಬ್ರು ಕೂತ್ಕೊಂಡು ವಿ ಟ್ರೈ ಟು ಟಾಕ್ ಅವರ್ ಟ್ರೂತ್ ಔಟ್. ಇವಾಗ ಎಷ್ಟು ನಾವು ಕಂಫರ್ಟಬಲ್ ಆಗಿದ್ವಿ ಅಂದ್ರೆ ವೆರಿ ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್ ಟು ಟಾಕ್ ದ ಟ್ರೂತ್. ಅದುವೇ ಮನೆ ಲ್ಯಾಂಗ್ವೇಜ್ ಆಗ ಆಗ್ಬಿಟ್ಟಿದ್ದು, ಟು ಸ್ಪೀಕ್ ದ ಟ್ರೂತ್ ಔಟ್. ಸೂಪರ್ ಸೂಪರ್, ಅದ್ಭುತ. ಅಂದ್ರೆ ಏನಿವತ್ತು ದೊಡ್ಡ ಒಂದು ವಿಪರ್ಯಾಸ ಅಂದ್ರೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಟ್ಸ್ ಅ ಹ್ಯೂಜ್ ಪಾರ್ಟ್ನರ್ಶಿಪ್. ಒಂದು ಇಬ್ರು ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ, ಸೊ ಅದಕ್ಕೆ ಬಿಸ್ನೆಸ್ ಎಜುಕೇಶನ್, MBA, ಎಷ್ಟೊಂದು ಎಜುಕೇಶನ್ ಇದೆ.
ಆದ್ರೆ ಮ್ಯಾರೇಜ್ಗೆ ಈ ತರ ಯಾವ್ದೋ ಒಂದು ಎಜುಕೇಶನ್ ಸಿಸ್ಟಮೇ ಇಲ್ಲ. ಇಬ್ಬರನ್ನ ತಂದು ಒಂದು ಹುಡುಗ ಹುಡುಗಿನ ಅದೇ ಒಂದು ಎನ್ವಿರಾನ್ಮೆಂಟ್, ಇದೇ ಒಂದು ಎನ್ವಿರಾನ್ಮೆಂಟ್, ಅವ್ರದ್ದೇ ಒಂದು ಆಟಿಟ್ಯೂಡ್, ಇದೇ ಒಂದು ಆಟಿಟ್ಯೂಡ್ ಒಟ್ಟಿಗೆ ತಂದು ಹಾಕ್ಬಿಟ್ಟಾಗ ಅವ್ರಿಗೆ ಅಫ್ಕೋರ್ಸ್ ಅಟ್ಲೀಸ್ಟ್ ಹಿಂದಿನ ಸಮಯದಲ್ಲಿ ಲೈಫ್ ವಾಸ್ ವೆರಿ ಕಂಟೈನ್ಡ್. ಒಂದು ಸಣ್ಣ ಇದರಲ್ಲಿ ಅವರು ಕಲಿಯೋದಕ್ಕೆ ಅವಕಾಶ ಸಿಗ್ತಾ ಇತ್ತು, ಬೆಳೆಯೋದಕ್ಕೆ ಅವಕಾಶ ಸಿಗ್ತಾ ಇತ್ತು. ಆದ್ರೆ ಇವತ್ತು ಇಟ್ಸ್ ಬಿಕಮ್ ಸೋ ಈಸಿ ಫಾರ್ ಪೀಪಲ್ ಟು ಗೆಟ್ ಔಟ್, ಫಾರ್ ಪೀಪಲ್ ಟು ಗೆಟ್ ಡಿಸ್ಟ್ರಾಕ್ಟೆಡ್. ಇನ್ನೇನೋ ಯೋಚಿಸೋದು, ಇನ್ನೇನೋ ಮಾಡೋದು. ಯಾವಾಗ ಹೊಂದಾಣಿಕೆ ಇಲ್ಲ, ಸಡನ್ ಆಗಿ ಅವರು ಹೊರಗೆ ಹೋಗಕ್ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಆಧ್ಯಾತ್ಮಿಕತೆ ಯಾವಾಗ ಒಳಗ್ ಬರುತ್ತೆ, ಆ ಆಧ್ಯಾತ್ಮಿಕ ಟೀಚಿಂಗ್ಸ್ ಒಳಗ್ ಬರುತ್ತೆ, ಆವಾಗ ಖಂಡಿತ ಆ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ, ಅದನ್ನ ಸಂಪೂರ್ಣವಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಖಂಡಿತ ಗುರುಗಳು ಬೇಕು. ಸೊ ಇವತ್ತು ನಾನು ಕೂಡ ಎಷ್ಟೊಂದು ರಿಲೇಶನ್ಶಿಪ್ ಕೋಚಸ್ ಜೊತೆ ವರ್ಕ್ ಮಾಡ್ತೀನಿ. ಬಹಳ ಮುಖ್ಯ. ಯಾಕಂದ್ರೆ ನಾವ್ ಏನ್ ಅಂದ್ಕೊಂಡಿದೀವಿ ಯಾವ್ದು ನಿಜ ಅಲ್ಲ. ಬಾಂಧವ್ಯದ ಬಗ್ಗೆ ನಾವ್ ಏನ್ ಅಂದ್ಕೊಂಡಿದೀವಿ, ಏನ್ ಅರ್ಥ ಮಾಡ್ಕೊಂಡಿದೀವಿ, ಎವ್ರಿಥಿಂಗ್ ಇಸ್ ಲೈಕ್ ತುಂಬಾ ಡಿಸ್ಟಾರ್ಟೆಡ್ ಇನ್ಫಾರ್ಮೇಶನ್ ಇದೆ ನಮ್ ತಲೆನಲ್ಲಿ, ಡಿಸ್ಟಾರ್ಟೆಡ್ ಐಡಿಯಾಸ್ ಇದೆ. ಸೊ ಅದನ್ನ ಹೇಳ್ಕೊಡೋ ತುಂಬಾ ಜನ ಬೇಕು. ಸೊ ಅದನ್ನ ನೀವು ವಿವಾಹದ ಮುಖಾಂತರ ಮಾಡ್ತಿದೀರಾ ಅನ್ನೋದು ಬಹಳ ಒಂದು ಅದ್ಭುತವಾದ ವಿಷಯ. ಅದರ ಜೊತೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ನಾನು ಕೂಡ ಇದನ್ನ ಯಾವಾಗ್ಲೂ ತಮಾಷೆಯಾಗಿ ಹೇಳ್ತಾ ಇರ್ತೀನಿ. ಹಿಮಾಲಯನಲ್ಲಿ ಹೋಗಿ ಕೂತ್ಕೊಂಡು ಜಪ ಮಾಡೋದು ಈಸಿ, ಆದ್ರೆ ಮನೆಯಲ್ಲಿ ಸಂಸಾರ ಮಾಡ್ಕೊಂಡು ಆ ಭಗವಂತನ ನೆನೆಸ್ಕೊಳ್ಳೋದು, ದಟ್ ಈಸ್ ದ ರಿಯಲ್ ಭಕ್ತಿ. ಯಾಕಂದ್ರೆ ಅದೇ ಏನೋ ಸಮಸ್ಯೆಗಳಿಲ್ಲ ಅಂದ್ರೆ ಎಲ್ಲಾರು ಶಾಂತಿಯಿಂದ ಇರ್ಬೋದು. ಆದ್ರೆ ಎಲ್ಲಾ ಸಮಸ್ಯೆಗಳನ್ನು ಎದುರಿಸ್ತಾ ಆ ಶಾಂತಿಯಿಂದ ಇರೋದಿದೆಯಲ್ಲ, ಅದು ನಿಜವಾದ ಒಂದು ಗ್ರೋತ್. ಸೊ ಅದನ್ನ ಮದ್ವೆಯ ಮುಖಾಂತರ ಕೂಡ ನಾವು ಕಲಿತೀವಿ. ಸೊ ಲೈಕ್ ಯು ಸೆಡ್, ಮದ್ವೆ ಕೂಡ ಒಂದು ಸ್ಪಿರಿಚುವಲ್ ಜರ್ನಿ, ಸ್ಪಿರಿಚುವಲ್ ಸಾಧನಾನೇ. ಅದ್ಭುತ. ಸೊ ಗೆಳೆಯರೆ, ಯಾರೆಲ್ಲ ಬಾಂಧವ್ಯಗಳಲ್ಲಿ ಸಮಸ್ಯೆ ಇದೆ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ಒದ್ದಾಟ, ಸಂಕಟ, ಬೇರೆ ಬೇರೆ ರೀತಿ ಈಗೋ ಇಶ್ಯೂಸ್ ಇದೆ, ಈ ರೀತಿ ಒಂದು ಅದ್ಭುತವಾದ ಕಾರ್ಯಕ್ರಮ ವಿವಾಹ ಅಂತ ಮಾಡ್ತಾರೆ. ಒಂದು ನನಗೆ ಅರ್ಥ ಆಗಿರೋದು, ಎಲ್ಲವನ್ನು ನಾವೇ ಲೈಕ್ ಸಾಲ್ವ್ ಮಾಡ್ಬೇಕಾಗಿಲ್ಲ, ಎಲ್ಲವನ್ನು ನಾನೇ ಸರಿ ಮಾಡ್ತೀನಿ ಅಂತ ಹೋಗ್ಬೇಕಾಗಿಲ್ಲ. ಗುರುಗಳು ಸಿಕ್ಕಿದ್ರೆ, ಹೇಳ್ಕೊಡೋದು ಸಿಕ್ಕಿದ್ರೆ, ಯಾರು ಅದರಲ್ಲಿ ಗೆದ್ದಿದ್ದಾರೆ ಅಂತವ್ರು ಸಿಕ್ಕಿದ್ರೆ ಅವರಿಂದ ಕಲಿಯೋದು ಬಹಳ ಉತ್ತಮ. ಸೊ ಲಕ್ಷಣ ಅವರು ವಿವಾಹ ಅಂತ ಒಂದು ಅದ್ಭುತವಾದ ಇನಿಷಿಯೇಟಿವ್ ಮಾಡ್ತಾರೆ. ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತ ಅದನ್ನ ಟ್ರೈ ಮಾಡಿ ನೋಡಿ. ಲಕ್ಷಣ ಅವರ ಇನ್ನೊಂದು ಅದ್ಭುತವಾದ ಇನಿಷಿಯೇಟಿವ್ ನನಗೆ ಕೇಳಿದಾಗ್ಲೇ ತುಂಬಾ ಖುಷಿ ಆಯ್ತು. ಏನು ಅಂದ್ರೆ, ಯೂಟ್ಯೂಬ್ ಅಲ್ಲಿ ನಿದ್ರಾ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದೀರಾ. ನೀವು ಅವತ್ತು ನಾವು ಮಾತಾಡ್ಬೇಕಾದ್ರೆ ಹೇಳಿದ್ರಿ, ನಮ್ಮ ಮೆಂಟಲ್ ಡಸ್ಟ್ಬಿನ್ ಅನ್ನ ಪ್ರತಿ ರಾತ್ರಿ ಕ್ಲೀನ್ ಮಾಡ್ಬೇಕು ಅಂತ. ಅದು ಒಂದು ಅದ್ಭುತವಾದ ವಿಷಯ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸೊ ಇವಾಗ ನಮ್ ಕಿಚನ್ ಅಲ್ಲಿ ನಮ್ ಡಸ್ಟ್ಬಿನ್ ಇರತ್ತೆ ಅಲ್ವಾ. ಸೊ ದಿನ ನಾವು ಫ್ರೆಶ್ ವೆಜಿಟೇಬಲ್ಸ್ ಪೀಲ್ ಮಾಡ್ತೀವಿ, ಹಾಕ್ತಿವಿ. ಆ ದಿನದ್ದು ನಾವು ಕಿಚನ್ ಇಂದ ಕ್ಲೀನ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಇಟ್ ಸ್ಟಾರ್ಟ್ ಸ್ಮೆಲ್ಲಿಂಗ್. Not just smell, it will start attracting insects. Correct. Now that becomes a whole black zone, ಒಂದು dirty zone ಆಗ್ಬಿಡತ್ತೆ. ಅದ್ರ ಪಕ್ಕದಲ್ಲಿನೂ ಹೋಗಕ್ಕಾಗಲ್ಲ ಅಲ್ವಾ. ನಾವು ಇದೇದ ನಮ್ಮ ಮೆಂಟಲ್ ಡಸ್ಟ್ಬಿನ್ ಅಲ್ಲಿ ಪ್ರತಿದಿನಾನು ಎಷ್ಟೋ ಜನರ ಮೇಲೆ ಸಣ್ಣ ಕೋಪ ಬರುತ್ತೆ, ಅವ್ರ ದೊಡ್ಡ ಕೋಪ ಪ್ರಾಬ್ಲಮ್ಸ್ ಇರುತ್ತೆ. ನಾವು ಅವ್ರನ್ನ ಫರ್ಗಿವ್ ಮಾಡಲ್ಲ, ಅವ್ರು ಯಾಕೆ ಈ ತರ ನನ್ ಮಾಡಿದ್ರು, ನಾನ್ ಈ ತರ ಯಾರಕ್ ಮಾಡಿಲ್ಲಲ್ವಾ, ಅವ್ರು ಯಾಕೆ ನನ್ ಮಾಡಿದ್ರು, ಈ ತರ ಏನೋ ಒಂದು ಕೋಪ ನಾವು ಇಟ್ಕೊಳ್ತೀವಿ. ಇಟ್ ಕ್ಯಾನ್ ಬಿ ಆನ್ ಅವರ್ ಚಿಲ್ಡ್ರನ್, ಆರ್ ಪೇರೆಂಟ್ಸ್, ಆರ್ ಎಂಪ್ಲಾಯರ್ಸ್, ಯಾರಾದ್ರೂ ಇರ್ಬೋದು. ಏನೋ ಒಂದು ಕೋಪ ಇಟ್ಕೊಳ್ತೀವಿ. ಅದ್ ಜೊತೆ ನಾವು ವಿ ಗೋ ಟು ಸ್ಲೀಪ್. ಮತ್ತೆ ನೆಕ್ಸ್ಟ್ ಡೇ ನಾವು ದಟ್ ಬಿಕಮ್ಸ್ ಅ ಮ್ಯಾಗ್ನೆಟ್. ನಾವು ದಟ್ ಸ್ಟಾರ್ಟ್ಸ್ ಅಟ್ರಾಕ್ಟಿಂಗ್ ಇನ್ಸೆಕ್ಟ್ಸ್. ಓಕೆ. ಸೊ ನಾವು ನೆಕ್ಸ್ಟ್ ಟೈಮ್ ಅದು ಮಾಡುವಾಗ ಫಸ್ಟ್ ಟೈಮ್ ನಮ್ ರಿಯಾಕ್ಷನ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಅದೇ ನೆಕ್ಸ್ಟ್ ಡೇ ಯಾರಾದ್ರೂ ಅದೇ ಮಿಸ್ಟೇಕ್ ಮಾಡಿದ್ರೆ ನಾವು ಒಂದು ಪ್ರೆಷರ್ ಕುಕ್ಕರ್ ತರ ಬರ್ಸ್ಟ್ ಆಗ್ತೀವಿ. ಅದು ಯಾಕಂದ್ರೆ ಪ್ರೀವಿಯಸ್ ಡೇ ನಾವು ಅದು ಕ್ಲಿಯರ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಇಟ್ ಕಮ್ಸ್ ವಿತ್ ಫುಲ್ ಪವರ್, ಇಟ್ ಬರ್ಸ್ಟ್ ಔಟ್. ಸೊ ಇಟ್ ಇಸ್ ತುಂಬಾ ಇಂಪಾರ್ಟೆಂಟ್ ದಟ್ ಎವ್ರಿ ಡೇ ನೈಟ್ ವಿ ಕ್ಲೀನ್ ಅವರ್ ಸೆಲ್ಫ್. ನಾವು ಇಮ್ಯಾಜಿನ್ ಈ ಲೋಟದಲ್ಲಿ ನಾನು ಫುಲ್ ನೀರಿದ್ದು, ಇದ ಮೇಲೆ ನಾನೇನಾದ್ರೂ ಒಂದು ಒಳ್ಳೆ ನೀರ್ ಹಾಕ್ಬೇಕಂದ್ರೇನು ಹಾಕಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ದರ್ ಇಸ್ ವಾಟರ್. ಸೊ ಅಂಡ್ ನಾವು ಆ ವಾಟರ್ ಡರ್ಟಿ ವಾಟರ್, ಯಾಕಂದ್ರೆ ಇಟ್ ಇಸ್ ಹಾರಬಲ್ ಎಮೋಷನ್ಸ್ ಐ ಹ್ಯಾವ್ ಇನ್ ದ ಟಂಬ್ಲರ್, ಡರ್ಟಿ ವಾಟರ್. ಸೊ ದೇವರು ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ರೇನು, ಒಳ್ಳೆ ಒಂದು ಬ್ಯೂಟಿಫುಲ್ ಮೂಮೆಂಟ್ ಕೊಡಕ್ಕೂ ಜಾಗ ಇಲ್ಲ ನಮ್ ಲೈಫ್ ಅಲ್ಲಿ, ಬಿಕಾಸ್ ವಿ ಫಿಲ್ಡ್ ವಿತ್ ಡರ್ಟಿ ವಾಟರ್.
ವಾವ್. ಸೊ ಅದು ನಮ್ ಓನ್ಲಿ ಗೋಲ್ ಬಂದು ಅದ್ ಕ್ಲೀನ್ ಮಾಡ್ತಾ ಇರ್ಬೇಕು, ಎಂಟಿ ಆಗಿ ಇಟ್ಕೋಬೇಕು. ಎಂಟಿ ಆಗಿ ಇಡುವಾಗ ಯು ಆರ್ ಅವೈಲಬಲ್ ಫಾರ್ ಬ್ಯೂಟಿಫುಲ್ ಥಿಂಗ್ಸ್. ವಾವ್, ಸೂಪರ್. ಸೊ ಅದಕ್ಕೋಸ್ಕರ ನಾನು ಆ ನಿದ್ರಾ ಅಂತ ಶುರು ಮಾಡಿದ್ದೀನಿ. ದಟ್ಸ್ ಅ ಫ್ರೀ ಸೀರೀಸ್. ಇವಾಗ ಆಲ್ಮೋಸ್ಟ್ ಒಂದು 50 to 60 ಎಪಿಸೋಡ್ಸ್ ಇದ್ದು ಓಕೆ. ಜಾನ್ವರಿಲಿ ಶುರು ಮಾಡಿದ್ವಿ. ಸೊ ಎಲ್ಲರಿಗೂ ಎಲ್ಲ ಟಾಪಿಕ್ಸ್ ಆಲ್ಮೋಸ್ಟ್ ನಾವು ಕವರ್ ಮಾಡ್ತಾ ಬರ್ತಾ ಇದ್ವಿ. ಸೊ ಆವತ್ತು ದಿನ ನಿಮ್ಗೂ ಏನ್ ಕೋಪ, ನಾನ್ ಪಂಕ್ಚುವಲ್ ಆಗಿದ್ದೆ, ಇನ್ನೊಬ್ರು ಟೈಮಿಂಗ್ ಲೇಟ್ ಆಗಿ ಬಂದ್ರು, ಆ ತರ ಒಂದು ಕೋಪ ಇದ್ರೆ ಅದಕ್ಕಂತ ಒಂದು ಎಪಿಸೋಡ್ ಇದು. ಗೋ ಟು ದಟ್ ಎಪಿಸೋಡ್, ಜಸ್ಟ್ ಹಿಯರ್ ಇಟ್ ಬಿಫೋರ್ ಯು ಸ್ಲೀಪ್. ಯಾಕಂದ್ರೆ ಆ ಟೈಮ್ ಆ ಸಮಯದಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಓಪನ್ ಆಗತ್ತೆ. ಕರೆಕ್ಟ್. ಸೊ ಆ ಟೈಮ್ ನೀವು ಸುಮ್ಮನೆ ಆ ಎಪಿಸೋಡ್ ಆನ್ ಮಾಡ್ಕೊಂಡು ಲಿಸನ್ ಮಾಡಿ, ಅದನ್ನೇ ಆ ಮ್ಯಾಜಿಕ್ ಮಾಡುತ್ತೆ. ಇಟ್ ವಿಲ್ ಹೆಲ್ಪ್ ಯು ಟು ಕ್ಲೀನ್ ದ ಇಮೋಷನ್ಸ್. ವಾವ್, ಸೂಪರ್. ಗೆಳೆಯರೆ, ಎಷ್ಟು ಅದ್ಭುತವಾದ ವಿಷಯ ಇದು. ಆಕ್ಚುಲಿ ಒಂದು ಅದ್ಭುತವಾದ ಉದಾಹರಣೆ ಕೂಡ ಕೊಟ್ರು. ನಮ್ಮ ಅಡಿಗೆ ಮನೆಯಲ್ಲಿ ಆ ಕೊಳೆ ಸೇರ್ಕೊಂಡಾಗ ಅದನ್ನ ನಾವು ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಮೆತ್ತಗೆ ಹುಳುಗಳು ಬರುತ್ತೆ. ಆಮೇಲೆ ಅದು ಫುಲ್ ಅಡಿಗೆ ಮನೆನೇ ಆವರಿಸ್ಕೊಳುತ್ತೆ, ಆ ಇಡೀ ಜಾಗನೇ ಗಲೀಜಾಗ್ಬಿಡುತ್ತೆ. ಮತ್ತೆ ಅಲ್ಲಿ ಹೊಸ ವಿಷಯ ತಂದು ಈ ಆಲ್ರೆಡಿ ಅಲ್ಲಿ ಏನು ಸಮಸ್ಯೆಗಳಿದೆ ಅದು ಹೊಸ ವಿಷಯ ಎಷ್ಟೇ ಸುಗಂಧ ಇದ್ರು, ಎಷ್ಟೇ ಚೆನ್ನಾಗಿದ್ರು ಅಲ್ಲಿ ಇರೋದಕ್ಕೆ ಬಿಡಲ್ಲ. ಅದೇ ರೀತಿ ನಮ್ಮ ಲೋಟ ತುಂಬಿರೋ ಲೋಟದಲ್ಲಿ ಗಲೀಜ್ ನೀರು ತುಂಬ್ಕೊಂಡ್ಬಿಟ್ಟಾಗ ಒಳ್ಳೆ ನೀರು ಹಾಕ್ಬೇಕು ಅಂದ್ರೂ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ಒಳ್ಳೆ ಒಳ್ಳೆ ಅವಕಾಶಗಳು ನಮಗ್ ಬಂದ್ರು ಅದನ್ನ ನಾವು ಆಕರ್ಷಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ ನಮ್ಮೊಳಗೆ ಸೇರ್ಕೊಂಡಿರೋ ನಕಾರಾತ್ಮಕತೆ. ಸೊ ಅಫ್ಕೋರ್ಸ್ ಇದು ನಿದ್ರಾ ಅನ್ನೋ ಸೀರೀಸ್ ಆಂಗ್ಲದಲ್ಲಿದೆ, ಬಟ್ ನಾನು ನಮ್ಮ ಕಮ್ಯುನಿಟಿನಲ್ಲಿ ಹೀಲಿಂಗ್ ಮಾಡಿಸ್ತೀನಿ ಲಕ್ಷಣ ಅವರೇ. ಸೊ ಸೇಮ್ ಕಾನ್ಸೆಪ್ಟ್. ಬೇಸಿಕಲಿ ಕನ್ನಡದಲ್ಲಿ ಒಂದೊಂದು ಸಬ್ಜೆಕ್ಟ್ ಅನ್ನು ತಗೊಂಡು ನಮ್ಮ ದೇಹದ ಜೊತೆ, ನಮ್ಮ ಬಾಂಧವ್ಯಗಳಲ್ಲಿ ಅವ್ರಿಗೆ ಏನೆಲ್ಲ ಈ ತರ ನಕಾರಾತ್ಮಕತೆ ಇದೆ ಅದಕ್ಕೆ ಹೀಲಿಂಗ್ ಮಾಡೋದು. ಬಟ್ ನೀವು ಹೇಳಿದ್ ನನಗೆ ತುಂಬಾ ಇಷ್ಟ ಆಯ್ತು. ನೈಟ್ ಅಲ್ಲಿ ಮಲಗುವಾಗ ಅದನ್ನ ಹಾಕೊಂಡು ಮಲಗಿದ್ರೆ ಸಾಕು, ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಆಗ್ತಾ ಇರತ್ತೆ. ಬಹಳ ಅದ್ಭುತವಾದ ವಿಷಯ. ಜನವರಿನಲ್ಲಿ ಶುರು ಮಾಡಿ ಈಗಾಗಲೇ 50-60 ಎಪಿಸೋಡ್ ಮಾಡಿದೀನಿ ಅಂತಿದ್ದಾರೆ. ಯಾರೆಲ್ಲ ಇಂಗ್ಲಿಷ್ ಬರುತ್ತೆ ಇದನ್ನ ಮಿಸ್ ಮಾಡ್ಬೇಡಿ. ಯಾಕಂದ್ರೆ ಅವ್ರು ಹೇಳ್ದಂಗೆ ಪ್ರತಿದಿನ ಕ್ಲೀನ್ ಮಾಡೋದೇ ಬಹಳ ಮುಖ್ಯ. ಹೇಗೆ ನಾವು ಪ್ರತಿದಿನ ಹಲ್ಲುಚ್ತೀವೋ, ಪ್ರತಿದಿನ ಸ್ನಾನ ಮಾಡ್ತೀವೋ, ಆ ರೀತಿ ಪ್ರತಿದಿನ ಕ್ಲೀನಿಂಗ್, ನಮ್ಮ ಸ್ಪಿರಿಚುವಲ್ ಕ್ಲೀನಿಂಗ್ ಅಥವಾ ನಮ್ಮ ಇನ್ನರ್ ಕ್ಲೀನಿಂಗ್ ಆಗ್ಬೇಕು. ಸೂಪರ್. ಲಕ್ಷಣ ಅವರೇ, ಈಗ ಬಹಳಷ್ಟು ಜನ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರೋದು, ಏನಪ್ಪಾ ಇವ್ರು ಲಕ್ಷಣ ಅವ್ರು ಬಂದ್ರು, ಒಂದ್ ಕಡೆ ಸ್ವಧರ್ಮ ಅಂತಿದ್ದಾರೆ, ಒಂದ್ ಕಡೆ ಮಕ್ಕಳನ್ನ ಟ್ರಿಪ್ ಕರ್ಕೊಂಡೋಗಿ ಓದಿಸೋದು ಅಂತಿದ್ದಾರೆ, ಒಂದ್ ಕಡೆ ನಮ್ಮ ಬಾಂಧವ್ಯದ ಸಮಸ್ಯೆ ಬಗ್ಗೆ ಹೇಳ್ತಿದ್ದಾರೆ. ನನ್ಗೆ ಎಲ್ಲಾ ಸಮಸ್ಯೆಗಳು ಇದೆ, ನಾನು ಎಲ್ಲಿಂದ ಶುರು ಮಾಡ್ಲಿ, ಏನನ್ನ ಸ್ಟಾರ್ಟ್ ಮಾಡ್ಲಿ ಅಂತ ಯೋಚಿಸ್ತಾ ಇರ್ತಾರೆ. ಸೊ ಇವತ್ತು ಎಷ್ಟೊಂದ್ ಜನಕ್ಕೆ ಎಷ್ಟೊಂದ್ ಪ್ರಾಬ್ಲಮ್ಸ್ ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಬಾಂಧವ್ಯಗಳಲ್ಲಿ ಸಮಸ್ಯೆ ಇದೆ. ಸೊ ಯಾವ ರೀತಿ ಶುರು ಮಾಡ್ಬೋದು ಅವರು? ಎಲ್ಲಿಂದ, ಫ್ರಮ್ ವೇರ್ ದೇ ಕ್ಯಾನ್ ಸ್ಟಾರ್ಟ್? You can probably start from ನಿದ್ರಾ. ಸೊ ದಿನ ನಮಗೂ ಏನ್ ಪ್ರಾಬ್ಲಮ್ ಇದು ಅಂತ ನೋಡ್ಕೊಂಡು ಆ ಎಪಿಸೋಡ್ ಹಾಕೊಂಡು ಮಲ್ಬೋದು. ಅದಾದ್ಮೇಲೆ ಯು ಕ್ಯಾನ್ ಪ್ರಾಬ್ಲಿ ಸ್ಟಾರ್ಟ್ ವಿತ್ ಸ್ವಧರ್ಮ, ವೇರ್ ಯು ಕ್ಯಾನ್ ಡಿಸ್ಕವರ್ ಯೋರ್ ಸೆಲ್ಫ್. ಆಮೇಲೆ ನಾನು 1-on-1 ಸೆಷನ್ಸ್ ತಗೋತೀನಿ ಫಾರ್ ಪೀಪಲ್. ಸೊ there is variety of options. You can start with ನಿದ್ರಾ because it is there on everyday basis with you. ಸೂಪರ್, ಸೂಪರ್. ಅಂದ್ರೆ ಗೆಳೆಯರೆ, ನಾವು ಸಮುದ್ರವನ್ನೇ ಈಜ್ಬೇಕು ಅಂದ್ರು ಒಂದೊಂದು ಸ್ಟೆಪ್ ಆಗಿ ಮುಂದಕ್ಕೆ ಹೋಗೋದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಶುರು ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಸಕಾರಾತ್ಮಕ ಪಯಣವನ್ನ ನಾವು ಶುರು ಮಾಡ್ಬೇಕು. ಸೊ ಯಾವುದು ಉಚಿತವಾಗಿ ನಮಗ್ ಸಿಗ್ತಾ ಇದೆಯೋ, ಈಸಿಯಾಗಿ ಸಿಗ್ತಾ ಇದೆಯೋ ಅಲ್ಲಿಂದ ಶುರು ಮಾಡಿ. ಸೂಪರ್. ಲಕ್ಷಣ ಅವರೇ, ನಿಮ್ಮನ್ನ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಜೊತೆ 1-on-1 ಸೆಷನ್ ಇದೆ ಅಂತ ಹೇಳಿದ್ರಿ, ಮಾಡ್ಬೇಕು ಅಂದ್ರೆ ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಪೇಜ್ Lakshana_Shravan ಅಂತ ನನ್ನ ಪೇಜ್ ಇದು. ಆಮೇಲೆ ನನ್ನ ವೆಬ್ಸೈಟ್ lakshanaShravan.com ಅಂತ ಇದು. ಸೊ ಈ ಡೀಟೇಲ್ಸ್ ಎಲ್ಲ ನಾನು ಶೇರ್ ಮಾಡ್ತೀನಿ, ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಗೆಳೆಯರೆ, ನಾನು ನಂಬೋದು ಏನು ಅಂದ್ರೆ, ಒಂದು ಜೀವನದಲ್ಲಿ ನಾನೇ ಎಲ್ಲವನ್ನು ಅನುಭವಿಸಿ ಕಲ್ತ್ಕೊಳ್ತೀನಿ ಅಂದ್ರೆ ಈ ಜೀವನ ಸಾಕಾಗದೇ ಇಲ್ಲ. ಟೈಮ್ ಎಲ್ಲ ಕಲಿಯೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ ಯಾರೆಲ್ಲ ಕಲಿತಾ ಇದ್ದಾರೆ ಅವರಿಂದ ಬೇಗ ಕಲ್ತ್ಕೊಳ್ಳೋದು ಉತ್ತಮ. ಅದಕ್ಕಾಗಿ ಸ್ವಲ್ಪ ಸಮಯ, ಸ್ವಲ್ಪ ದುಡ್ಡು, ಸ್ವಲ್ಪ ಪರಿಶ್ರಮ ಇದೆಲ್ಲವನ್ನ ಹೂಡಿಕೆ ಮಾಡೋದು ಬುದ್ಧಿವಂತಿಕೆ. ಅದೇನ್ ನಷ್ಟ ಅಲ್ಲ, ಅದು ಬುದ್ಧಿವಂತಿಕೆ. ಸೊ ವಿವಾಹ ಅಂತ ಒಂದು ಕಾರ್ಯಕ್ರಮ ಇದೆ,
ಟ್ರಿಪ್ಸ್ಟರ್ ಬಡೀಸ್ ಅಂತ ಇದೆ. ನಾವು ಆ ಇವತ್ತು ಬಹಳಷ್ಟು ಜನ ತಂದೆ ತಾಯಿಯಂದಿರು, ಹೊಸ ತಂದೆ ತಾಯಿಯರು ಇರ್ತೀರಾ, ನೀವು ರಿಸರ್ಚ್ ಮಾಡಿ ನೀವು ಇದನ್ನೆಲ್ಲ ಮಾಡೋದು ತುಂಬಾ ಕಷ್ಟ. ಆದ್ರೆ ಆಲ್ರೆಡಿ ಅವರು ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ದಾರೆ ಅಂದಾಗ ನೀವು ಜಸ್ಟ್ ಅವರ ಜೊತೆ ಸೇರ್ಕೊಂಡ್ರೆ ಸಾಕು, ನಿಮ್ಮ ಮಕ್ಕಳಿಗೂ ಇದೆಲ್ಲ ಕಲಿಯೋ ಅವಕಾಶ ಸಿಗುತ್ತೆ. ಮತ್ತೆ ಬಹಳ ನನಗಿಷ್ಟ ಆದ ವಿಷಯ ಅಂದ್ರೆ ಸ್ವಧರ್ಮ. ಯಾಕಂದ್ರೆ ನಾನು ಕೂಡ ಒಬ್ಬ ಸಿನಿಮಾ ನಟ, ನಿರ್ದೇಶಕನಾಗಿ ಮಕ್ಕಳಿಗೆ ಅವರ ಸ್ವಧರ್ಮವನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ ಬಿಟ್ರೆ, ಮಕ್ಕಳು ಅಂತಲ್ಲ, ನಾನ್ ಆಕ್ಚುಲಿ ದೊಡ್ಡವ್ರಿಗೆ ತಮ್ಮ ಸ್ವಧರ್ಮವನ್ನ ಮಾಡೋದಕ್ ಸಹಾಯ ಮಾಡ್ತೀನಿ. ಅಂದ್ರೆ ನಾನು ಹೇಳ್ದೆ ಅಲ್ವಾ, ಕೆಲಸ ಮಾಡ್ಕೊಂಡೇ ಸಿನಿಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ದೊಡ್ಡವ್ರಿಗೆ ಕೂಡ, ನಿಮಗ್ 30 ವಯಸ್ಸಾಗಿರ್ಬೋದು, 40 ವಯಸ್ಸಾಗಿರ್ಬೋದು, ಈಗ ಕೂಡ ನಿಮ್ಮ ಸ್ವಧರ್ಮವನ್ನ ನೀವು ಪಾಲಿಸೋದಕ್ಕೆ ಒಂದು ಅವಕಾಶ ಕೊಡ್ತಾ ಇದಾವೆ. ಸೊ ಖಂಡಿತ ಬಳಸ್ಕೊಳ್ಳಿ. ಸೊ ಲಕ್ಷಣ ಅವರೇ, ನಿಮ್ಮ ಬಹಳಷ್ಟು ಇನಿಷಿಯೇಟಿವ್ಸ್ ಕೇಳಿ ನನಗಂತೂ ಬಹಳ ಎಕ್ಸೈಟ್ಮೆಂಟ್, ಬಹಳ ಉತ್ಸಾಹ ಬಂದಿದೆ. ಈ ತರ ಯಾರೋ ಒಬ್ರು ಮಾಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಷಯ. ಸೊ ಇನ್ ಜನರಲ್ ನಮ್ಮ ಆಡಿಯನ್ಸ್ಗೆ ಕೊನೆಯದಾಗಿ ಪಾರ್ಟಿಂಗ್ ನೋಟ್, ನಿಮ್ಮ ಬೀಳ್ಗೆಯ ಒಂದು ಮಾತು, ಕೊನೆಯ ಮಾತು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯೋರ್ ಪಾರ್ಟಿಂಗ್ ವರ್ಡ್ಸ್. ಒನ್ ಲೈಫ್, ನಮ್ಗಿರೋದು ಒನ್ ಲೈಫ್. ಹ್ಮ್ ಯೂಸ್ ಇಟ್ ಟು ಡಿಸ್ಕವರ್ ದ ಡಿವಿನಿಟಿ ಇನ್ಸೈಡ್ ಯು. ನಿಮ್ಮ ಒಳಗೆ ಎಲ್ಲರೊಳಗೇನೂ ಆ ದೇವರಿದ್ದಾರು, ನಿಮ್ಮ ಒಳಗೇನೂ ದೇವರಿದ್ದಾರು. ಅದು ನೋಡಕ್ಕೆ ಪ್ರಯತ್ನ ಶುರು ಮಾಡಬೇಕು. ಯಾಕಂದ್ರೆ ವಿ ಹ್ಯಾವ್ ಒನ್ ಲೈಫ್, ಯೂಸ್ ಇಟ್ ಟು ದ ಫುಲ್ಲೆಸ್ಟ್. ಸೂಪರ್ ಅದ್ಭುತವಾದ ಮಾತು. ದೇವರನ್ನ ನೋಡೋದು ಒಂದಿದ್ದೆ, ಅಯ್ಯೋ ನಾನು ಸ್ವಾಮೀಜಿ ಆಗ್ಬಿಡ್ತೀನಿ ಅಂದ್ಕೋಬೇಕಾಗಿಲ್ಲ. ಆಕ್ಚುಲಿ ನೀವು ಆಧ್ಯಾತ್ಮಿಕತೆ ಒಳಗೆ ಏನಕ್ಕೆ ಬರ್ತೀರಾ ಅಂದ್ರೆ, ಜೀವನವನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡೋದಕ್ಕೆ, ಜೀವನವನ್ನ ಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ನಿಮಗೆ ದೇವರನ್ನ ಕಂಡ್ಕೊಳ್ಳೋದು ಬಹಳ ಮುಖ್ಯ. ಸೊ ಆಧ್ಯಾತ್ಮಿಕತೆ ಇರೋದು ಒಂದು ಜೀವನ. ಖುಷಿಯಾಗಿ ಆಧ್ಯಾತ್ಮಿಕತೆನ ನಮ್ಮೊಳಗೆ, ದೈವಿಕತೆನ ನಮ್ಮೊಳಗೆ ಬರಮಾಡ್ಕೊಂಡ್ರೆ ಜೀವನ ಇನ್ನೂ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಲಕ್ಷಣ ಅವರೇ, ಕಳೆದ 1 ಗಂಟೆ ನಿಮ್ಮ ಜೊತೆ ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದೀನಿ. ನನಗಂತೂ ತುಂಬಾ ಚೆನ್ನಾಗಿತ್ತು ಈ ಒಂದು ಎಲ್ಲಾ ವಿಷಯಗಳನ್ನ ನಿಮ್ಮ ಬಾಯಾರೆ ಕೇಳೋದಕ್ಕೆ. ನೀವು ಕನ್ನಡನ ಸ್ವಲ್ಪ ಹಾಗೆ ಹೀಗೆ ಮಾತಾಡೋದು, ತುಂಬಾ ವಿಷಯಗಳನ್ನ ಕಲಿಯೋ ಅವಕಾಶ ಸಿಕ್ತು. ಸೊ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಗೆಳೆಯರೆ, ಎಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ತಿಳಿಸ್ಬೋದಾ? ಚಾಟ್ ಬಾಕ್ಸ್ ನಲ್ಲಿ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬೋದಾ? ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ, ಲಕ್ಷಣ ಅವ್ರನ್ನ ನಾನು ಈ ಪ್ರಶ್ನೆ ಕೇಳಬೇಕು, ಆ ಪ್ರಶ್ನೆ ಕೇಳಬೇಕು ಅಂತ, ನಾನು ಅವರ ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ಅವರ ವೆಬ್ಸೈಟ್ ಎಲ್ಲಾ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ. ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ. ಸೊ ಖಂಡಿತ ಅವ್ರಿಗೆ ರೀಚ್ ಔಟ್ ಮಾಡಿ, ಬಹಳ ಅಕ್ಸೆಸಿಬಲ್ ಇದಾರೆ. ಸೊ ರೀಚ್ ಔಟ್ ಮಾಡಿ ಏನೇ ಪ್ರಶ್ನೆಗಳಿದ್ದು ತಿಳ್ಕೋಬಹುದು. ಸೊ ಲಕ್ಷಣ ಅವರೇ, ಧನ್ಯವಾದಗಳು. ಮತ್ತೆ ಆದಷ್ಟು ಬೇಗ ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ವಿನಾಜಿ. ಅಂಡ್ ಈ ಆಪರ್ಚುನಿಟಿಗೂ ನಿಮ್ಮ ಆಡಿಯನ್ಸ್, ಲಿಸನರ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಅಂಡ್ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಕನ್ನಡ ಮದುವೆ ಆದ್ಮೇಲೆನೆ ನಾನು ಬ್ಯಾಂಗ್ಳೂರಿಗೆ ಬಂದು ನಾನು ಕಲ್ತ್ಕೊಳ್ತಾ ಇದ್ದೀನಿ. ಐ ಆಮ್ ಸ್ಟಿಲ್ ಲರ್ನಿಂಗ್, ಬಟ್ ಐ ವಿಲ್ ಡೂ ಮೈ ಬೆಸ್ಟ್ ನೆಕ್ಸ್ಟ್ ಟೈಮ್ ಟು ಸ್ಪೀಕ್ ಬೆಟರ್ ಕನ್ನಡ. ಸೂಪರ್. ಇಲ್ಲ, ಕನ್ನಡ ಕಲಿಬೇಕು ಅನ್ನೋದು ಎಲ್ಲರಿಗೂ ಇಷ್ಟ, ಕಲ್ತಿದ್ದೀರಾ ಅನ್ನೋದೇ ಖುಷಿ. ಸೊ ಅಫ್ಕೋರ್ಸ್ ಅದು ಆ ಜರ್ನಿ ಆಗ್ತಾ ಇರುತ್ತೆ. ಬಹಳ ಧನ್ಯವಾದಗಳು ಲಕ್ಷಣ ಅವರೇ. ಸೊ ಗೆಳೆಯರೇ, ಇಲ್ಲಿವರೆಗೂ ನಮ್ಮ ಜೊತೆ ಲಕ್ಷಣ ಅವರು ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. ಬಹಳಷ್ಟು ಇನಿಷಿಯೇಟಿವ್ಸ್, ಅದ್ಭುತವಾದ ಇನಿಷಿಯೇಟಿವ್ಸ್ ನ ಅವರು ಮಾಡ್ತಾ ಇದ್ದಾರೆ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಇವತ್ತು ಇಂಡಿಯಾ ಒಂದು ಯೂತ್ಫುಲ್ ಕಂಟ್ರಿ. ಹಾಗಾಗಿ ಬಹಳಷ್ಟು ಮಕ್ಕಳು ಈ ಭೂಮಿ ಮೇಲೆ ಮತ್ತೆ ಈ ಇಂಡಿಯಾನಲ್ಲಿ ಮತ್ತೆ ಹುಟ್ಟುತ್ತಾ ಇರ್ತಾರೆ. ಆ ಮಕ್ಕಳೆಲ್ಲ ನಾವು ಸರಿಯಾದ ರೀತಿನಲ್ಲಿ ಅವ್ರನ್ನ ಗೈಡ್ ಮಾಡೋದು, ಅವ್ರನ್ನ ಬೆಳೆಯೋದಕ್ಕೆ ಸಹಾಯ ಮಾಡೋದು ಬಹಳ ಮುಖ್ಯ ಗೆಳೆಯರೆ. ಬರೀ ಮಕ್ಕಳನ್ನ ಮಾಡ್ಕೊಳ್ಳೋದಲ್ಲ, ಆ ಮಕ್ಕಳಿಗೆ ಸರಿಯಾದ ದಾರಿಯನ್ನ ತೋರಿಸ್ಕೊಟ್ರೆ ಒಂದು ತಂದೆ ತಾಯಿಯಾಗಿ ನಮ್ಮ ಜೀವನ ಕೂಡ ಫುಲ್ಫಿಲ್ ಆಗುತ್ತೆ. ಹಾಗಾಗಿ ಈ ಸ್ವಧರ್ಮ ಅನ್ನೋ ಒಂದು ಅದ್ಭುತವಾದ ಇನಿಷಿಯೇಟಿವ್ ಅದಕ್ಕಾಗಿಯೇ ಮಾಡಿದ್ದಾರೆ. ಅದನ್ನ ಖಂಡಿತ ಎಕ್ಸ್ಪ್ಲೋರ್ ಮಾಡಿ. ಅದರ ಜೊತೆ ನಮ್ಮ ವೈವಾಹಿಕ ಜೀವನ ಏನಿದೆ, ಯಾರೆಲ್ಲ ಮದುವೆ ಆಗಿ ಇವತ್ತು ಬಾಂಧವ್ಯದಲ್ಲಿ ಒದ್ದಾಟಗಳನ್ನ ಅನುಭವಿಸ್ತಾ ಇದ್ದೀರಾ, ವಿವಾಹ ಅಂತ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಬಹಳ ಜೀವನದಲ್ಲಿ ಮುಖ್ಯವಾಗಿ ಕಲಿಯಬೇಕಾದ ವಿಷಯಗಳು. ಇವತ್ತು ನಾವು ಸ್ಕೂಲಲ್ಲಿ ಹೋಗಿ ಪಾಠ ಕಲಿತೀವಿ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಅದೆಲ್ಲ ಕಲಿತೀವಿ ಅನ್ನೋದಕ್ಕಿಂತ ಒಂದು ಬಾಂಧವ್ಯದಲ್ಲಿ ಹೇಗೆ ಒಬ್ಬರಿಗೆ ಒಬ್ರು ಅಡ್ಜಸ್ಟ್ ಆಗೋದು, ಒಬ್ಬರಿಗೆ ಒಬ್ರು ವರ್ಕ್ ಮಾಡೋದು, ಒಟ್ಟಿಗೆ ಕೆಲಸ ಮಾಡೋದು, ಮತ್ತೆ ಒಂದು ಜೀವನವನ್ನ, ನಮ್ಮ ಸ್ವಧರ್ಮವನ್ನ ನಾವು ಬಾಳ್ತಾ ಹೇಗೆ ಖುಷಿಯಾಗಿ ಬಾಳೋದು, ಇದೆಲ್ಲ ತಿಳ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲದಕ್ಕೂ ಮುಖ್ಯ
ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾವು ಸಕಾರಾತ್ಮಕತೆಯನ್ನ ತುಂಬಿಕೊಳ್ಳೋದು. ಇವತ್ತು ಲಕ್ಷಣ ಅವರು ಹೇಳ್ದಂಗೆ ಬಹಳಷ್ಟು ನಕಾರಾತ್ಮಕತೆ ನಮ್ಮ ಸುತ್ತ ಆವರಿಸ್ಕೊಂಡಿದೆ, ಬಹಳಷ್ಟು ನಕಾರಾತ್ಮಕತೆಯಲ್ಲಿ ತುಂಬಿಕೊಂಡಿದೀವಿ. ಅದಕ್ಕಾಗಿಯೇ ನಮ್ಮಲ್ಲಿ ಕಾಯಿಲೆಗಳು ಬರ್ತಾ ಇದೆ, ಆರೋಗ್ಯದ ಸಮಸ್ಯೆಗಳು, ಬಾಂಧವ್ಯದಲ್ಲಿ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು. ಆ ಪ್ರಕೃತಿ ನಮಗೆ ಅವಕಾಶಗಳನ್ನ ತಂದು ಕೊಡೋದಕ್ಕೆ ಪ್ರಯತ್ನ ಪಟ್ರು ನಾವು ಅದನ್ನ ಆಕರ್ಷಿಸ್ತಿಲ್ಲ. ಅವ್ರು ಹೇಳಿದ್ರು, ಲೋಟದಲ್ಲಿ ಗಲೀಜ್ ನೀರು ತುಂಬ್ಕೊಂಡ್ಬಿಟ್ರೆ ಹೊಸ ನೀರು ಹಾಕೋದಕ್ಕಾಗಲ್ಲ ಅಂತ. ಅದೇ ಇವತ್ತು ಆಗ್ತಿರೋ ಸಮಸ್ಯೆ. ಅದಕ್ಕೆ ನನ್ನ ಕಡೆಯಿಂದ ಕನ್ನಡದಲ್ಲೇ ನಾನು ಪ್ರತಿ ವಾರ ಒಂದು ಹೀಲಿಂಗ್ ಬ್ಯಾಚ್ ಅನ್ನ ಮಾಡ್ತಾ ಇದ್ದೀನಿ. ಉಚಿತವಾಗಿ 3 ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಮಾಡ್ತೀನಿ. ಸೊ ನೀವು ಜಾಯಿನ್ ಆಗ್ಬೋದು. ಮತ್ತೆ 1-on-1 ಲೈಫ್ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀನಿ, ಪೇಯ್ಡ್ ಕೋಚಿಂಗ್ ಸೆಷನ್ಸ್ ಮಾಡ್ತೀನಿ. ಯಾರಿಗಾದ್ರೂ ತುರ್ತು ಪರಿಸ್ಥಿತಿ ಇದ್ರೆ, ಸೂಸೈಡಲ್ ಆಗಿ ಫೀಲ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ, ಬ್ರೇಕಪ್ ಆಗಿದೆ, ಬಾಂಧವ್ಯದಲ್ಲಿ ಡೈವರ್ಸ್ ಆಗ್ತಾ ಇದೆ, ಈ ರೀತಿ ಯಾವುದೇ ಸಮಸ್ಯೆಗಳಿದ್ರು 1-on-1 ಲೈಫ್ ಕೋಚಿಂಗ್ ನೀವು ಅಪ್ಲೈ ಮಾಡ್ಬೋದು. ಅದರ ಜೊತೆ ಈ ಸುಖಮಯ ಶ್ರೀಮಂತರ ಸಂಘ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀನಿ, ಅಲ್ಲಿ ನೀವು ಕನೆಕ್ಟ್ ಆಗಿ ಲಕ್ಷಣ ಈ ರೀತಿ ಬಹಳಷ್ಟು ಜನರ ಜೊತೆ ನೀವು ಕಾಂಟ್ಯಾಕ್ಟ್ ಇಟ್ಕೋಬಹುದು. ಸೊ ಈ ರೀತಿ ಇನ್ನೂ ಬಹಳಷ್ಟು ಜನರನ್ನ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಪರಿಚಯ ಮಾಡಿಸ್ತೀನಿ. ಈ ಒಂದು ಸಂಚಿಕೆನ ಮತ್ತೆ ಮತ್ತೆ ನೋಡ್ತಾ ಇರಿ. ದಯವಿಟ್ಟು ಈ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚು ಜನಕ್ಕೆ ನಿಮ್ಮ ವಾಟ್ಸ್ಆಪ್ ಸ್ಟೋರಿಗಳಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಹಾಕೊಳ್ಳೋದ್ರ ಮುಖಾಂತರ ಈ ಲಿಂಕ್ ಅನ್ನ ಹೆಚ್ಚು ಜನಕ್ಕೆ ತಲುಪಿಸಿ. ಯಾಕಂದ್ರೆ ಈ ಒಂದು ಜ್ಞಾನ ಎಲ್ಲರಿಗೂ ಬೇಕು, ಪ್ರತಿಯೊಂದು ಕನ್ನಡಿಗನಿಗೂ ಬೇಕು. ಸೊ ಮತ್ತೆ ಮುಂದಿನ ವಾರ ನಾನು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯ ಜೊತೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.